ಆ ಹಾಲು ಮಾರ್ತಾ ಯಾಕೆ ಕೆಲವೊಂದು ಸ್ವೀಟ್ ಕಂಪ್ನಿಗೆ ಹಾಲು ಕೊಡಬಾರ್ದು ಅಂತ ಅನ್ಕೊಂಡ್ವಿ. ಆ ಥರ ಕೆಲವೊಂದು ಸ್ವೀಟ್ ಕಂಪ್ನಿಗೆ ಹಾಲು ಕೊಡ್ತಾ ಇರುವಾಗ ರಾಜೇಶ್ ಅವ್ರ ಪರಿಚಯ ಆಯಿತು. ನಾವು ಜೊತೆಗೆ ಮಾಡ್ತಾ ಇರೋದು 8-10 ವರ್ಷದಿಂದ ಪರಿಚಯ ಇದೆ. ನಾವು ಜೊತೆಗೆ ಕೆಲಸ ಮಾಡ್ತಾ ಇದೀವಿ. ಅಲ್ಲಿಂದ ನಮ್ಮ ಒಡನಾಟ ಶುರುವಾಗಿ ಯಾಕೆ ನಾವೇ ಸ್ವಂತ ಒಂದು ಸ್ವೀಟ್ ಬ್ರ್ಯಾಂಡ್ ಶುರು ಮಾಡಬಾರ್ದು ಅಂತ ಒಂದು ಡಿಸೈಡ್ ಆಗಿ ಸ್ವೀಟ್ ತಯಾರು ಮಾಡೋವಂಥ ಒಂದು ಫಾರ್ಮುಲಾಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಬೇಕಿರೋದಂತಂದ್ರೆ ಆ ಒಂದು ಡಿಸಿಪ್ಲಿನ್, ಆ ಒಂದು ಪರ್ಸಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ಸುಮಾರು ಜನ ಬಿಸ್ನೆಸ್ನ ಚಾಲು ಮಾಡೋದು ಬರೀ ಆ ವ್ಯಾಲ್ಯೂಯೇಷನ್ಸ್ಗೋಸ್ಕರ, ಬರೀ ಆ ಫಂಡಿಂಗ್ಗೋಸ್ಕರ. ಆ ಅಪ್ರೋಚ್ ಐ ಥಿಂಕ್ ಅದು ಸರಿ ಅಲ್ಲ. ನೀವು 101% ಅದನ್ನು ಡೆವಲಪ್ ಮಾಡ್ತೀರಾ. ಅದನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅದು ನಿಮ್ಮ ಕೈನಲ್ಲಿದೆ. ಅಮೌಂಟ್ ಎಷ್ಟಾಗ್ತೀರಾ ಅದು ದೊಡ್ಡ ಮಾತಲ್ಲ. ನಿಮ್ದು ಏನ್ ಪ್ಯಾಷನ್ ಇದೆ, ನಿಮ್ಗೆ ನೀವು ಎಷ್ಟು ಜನನ ಸೇರಿ ಜೊತೆಗೆ ಅದನ್ನ ಬೆಳಿಬಹುದು, ಅದು ಮುಖ್ಯ. ಯಾವುದೇ ಬಿಸ್ನೆಸ್ ಹಿಂದೆ ಇರೋದು ಒಬ್ಬ ಮನುಷ್ಯನಿಂದ ಇರೋದು ಮನಸ್ಸಾಕ್ಷಿ. ದೇ ಆರ್ ಆಲ್ ಎಂಪ್ಲಾಯೀಸ್ ಅಲಾಂಗ್ ವಿತ್ ದೇರ್ ಫ್ಯಾಮಿಲೀಸ್, ದೇ ಕಮ್ ಟುಗೆದರ್ ಒಂಥರ. ಜನರು ಹೇಳ್ತಾರೆ ನಾನು 800 ಕುಟುಂಬನ ಸಾಕ್ಸ್ತಾ ಇದ್ದೀನಿ. ಇಲ್ಲ, 800 ಕುಟುಂಬ ನಮ್ಮ ಕುಟುಂಬನ ಸಾಕ್ಸ್ತಾ ಇದೆ. ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಇರಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕೊಂಡಿದೀವಿ. ಸಾಕಷ್ಟು ಕವರ್ ಮಾಡಿದೀವಿ ಈಗ ಆಲ್ರೆಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತು ಇಂಡಿಯಾ ಸ್ವೀಟ್ ಹೌಸ್ನ ಆವರಣದಲ್ಲಿದ್ದೀವಿ. ನಮ್ಮ ಜೊತೆ ಇಂಡಿಯಾ ಸ್ವೀಟ್ ಹೌಸ್ನ ಸಂಸ್ಥಾಪಕರಾದಂಥ ವಿಶ್ವನಾಥ್ ಹಾಗೂ ರಾಜೇಶ್ ಮೆಹ್ತಾ ಅವರು ಇದ್ದಾರೆ. ಇಂಡಿಯಾ ಸ್ವೀಟ್ ಹೌಸ್ ಹೇಗೆ ಮನೆ ಮಾತಾಯಿತು ಮತ್ತು ಕಳೆದ 3 ವರ್ಷಗಳಲ್ಲಿ ಇದು ನಡೆದು ಬಂದಂತಹ ಜರ್ನಿ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನು ನಾವು ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಶ್ವನಾಥ್ ಹಾಗೂ ರಾಜೇಶ್ ಮೆಹ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿಶ್ವನಾಥ್ ಹಾಗೂ ನಮಸ್ಕಾರ ರಾಜೇಶ್ ನಮಸ್ಕಾರ ಸರ್. ಅಂದಾಗೆ ಕಳೆದ 3 ವರ್ಷಗಳಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ನಡೆದು ಬಂದಂತಹ ಒಂದು ಜರ್ನಿ ಇದೆಯಲ್ಲ, ಬಹಳ ಅಮೇಝಿಂಗ್ ಅನ್ನುವಂಥದ್ದು. ಇಷ್ಟು ಕಡಿಮೆ ಅವಧಿಯಲ್ಲಿ ಇದು ಹೇಗೆ ಈ ಒಂದು ಸಕ್ಸಸ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀರಾ? ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತುಗಳಲ್ಲಿ ಹೇಳ್ತೀರಾ ಅಂತ. ಆ ಥರದೇ ಅಮೇಝಿಂಗ್ ಏನಿಲ್ಲ ಸರ್, ವಿಶ್ವೇಶ್ವರ್ ಭಟ್ರಷ್ಟು ಅಮೇಝಿಂಗ್ ಏನಿಲ್ಲ. ಬಟ್ ಎಸ್, 3 ವರ್ಷದಲ್ಲಿ ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಒಂದು 35 ಅಂಗಡಿ ಓಪನ್ ಆಗ ಅಷ್ಟು ಒಂದು ಪರಿಶ್ರಮ ಎಲ್ಲರೂ ಪಟ್ಟು ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ದ್ಯಾಟ್. ಬ್ಯಾಕ್ಗ್ರೌಂಡ್ ಪರ್ಸೆ ಅಂತಂದರೆ ನಾನು ಸ್ವಂತ ಒಂದು ಕಾಲ್ ಸೆಂಟರ್ ನಡೆಸ್ತಾ ಇದ್ದೆ ಮುಂಚೆ. ಅದನ್ನೊಂದು 15 ವರ್ಷದ ಹಿಂದೆ ಶುರು ಮಾಡಿದ್ದು. ಕಾರ್ಪೊರೇಟ್ ಲೈಫ್ ಗೊತ್ತಲ್ಲ ಒಂಥರ, ಏನೋ ಓಕೆ ನಾವೇ ಶುರು ಮಾಡಿರ್ಬೋದು, ಆಂಟರ್ಪ್ರಿನರ್ ಆಗಿರ್ಬೋದು, ಬಟ್ ಇಟ್ ವಾಸ್ ಲಿಟಲ್ ಮೊನಾಟನಸ್ ಒಂಥರ, ಬರೀ ಸಾಫ್ಟ್ವೇರ್ ಅದು ಇದು ಅಂತ. ಸೊ ಎಲ್ಲೋ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಇದೆಲ್ಲ ಮಾಡಬೇಕು ಅಂತ ಒಂದು ಜಾಸ್ತಿ ಒಂದು ಇದಿತ್ತು. ಓಕೆ, ಅದಕ್ಕೋಸ್ಕರ ಫಾರ್ಮಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಶುರು ಮಾಡಿದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದಾಗ ಹಸು ಬರಬೇಕಿತ್ತು. ಹಸು ಬಂದಮೇಲೆ ಆ ಹಾಲನ್ನ ಏನು ಮಾಡೋಣ, ಹಾಲು ಮಾರಕ್ಕೆ ಶುರು ಮಾಡಿದ್ವಿ. ಆ ಹಾಲು ಮಾರ್ತಾ ಯಾಕೆ ಕೆಲವೊಂದು ಸ್ವೀಟ್ ಕಂಪ್ನಿಗೆ ಹಾಲು ಕೊಡಬಾರ್ದು ಅಂತ ಅನ್ಕೊಂಡ್ವಿ. ಆ ಥರ ಕೆಲವೊಂದು ಸ್ವೀಟ್ ಕಂಪ್ನಿಗೆ ಹಾಲು ಕೊಡ್ತಾ ಇರುವಾಗ ರಾಜೇಶ್ ಅವ್ರ ಪರಿಚಯ ಆಯಿತು. ಅಲ್ಲಿಂದ ನಮ್ಮ ಒಡನಾಟ ಶುರುವಾಗಿ ಯಾಕೆ ನಾವೇ ಸ್ವಂತ ಒಂದು ಸ್ವೀಟ್ ಬ್ರ್ಯಾಂಡ್ ಶುರು ಮಾಡಬಾರ್ದು ಅಂತ ಒಂದು ಡಿಸೈಡ್ ಆಗಿ ನಾವೇ ನಮ್ಮದೇ ಹಾಲಿನಿಂದ ಸ್ವೀಟ್ ತಯಾರು ಮಾಡೋವಂಥ ಒಂದು ಫಾರ್ಮುಲಾಗೆ ನಾವು. ಓಕೆ ಸರ್, ಈಗ ಇಂಡಿಯಾ ಸ್ವೀಟ್ ಹೌಸ್ ಆರಂಭದ ಒಂದು ದಿನಗಳಲ್ಲಿ ಸಾಮಾನ್ಯವಾಗಿ ಯಾವುದೊಂದು ಕಂಪನಿ ಮಾಡೋದಕ್ಕೆ ಒಂದು ಸೀಡ್ ಕ್ಯಾಪಿಟಲ್ ಬೇಕಾಗುತ್ತೆ, ಬಂಡವಾಳ ಬೇಕಾಗುತ್ತೆ. ಸೊ ಆಮೇಲೆ ಒಂದು ವಿಷನ್ ಬೇಕಾಗುತ್ತೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ, ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ ಮತ್ತು ಇವಾಗ ಟರ್ನ್ ಓವರ್ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ತೀರಾ? ಸೀಡ್ ಕ್ಯಾಪಿಟಲ್ ಚಿಕ್ಕದಾಗಿತ್ತು ಸರ್. ಓಕೆ. ವಿಷನ್ ದೊಡ್ಡದಾಗಿತ್ತು. ಓಕೆ. ಐ ಥಿಂಕ್ ರಫ್ಲಿ ಒಂದು 3 crores. 3 ಕೋಟಿಯಿಂದ ಚಾಲು ಮಾಡಿ. ಓಕೆ. ಸೊ ಜನರಲಿ ಸಾಮಾನ್ಯವಾಗಿ ಹೆಂಗ್ ಕಂಪ್ನಿ ಬೆಳೆಯುತ್ತೆ, ನಾವು ಫಸ್ಟು ನಮ್ದು ದುಡ್ಡೇ ಬರುತ್ತೆ, ನಮ್ಮ ಸೀಡ್ ಕ್ಯಾಪಿಟಲ್ ಬರುತ್ತೆ, ಆಮೇಲೆ ಒಂದು ಚಿಕ್ಕ ಫ್ಯಾಮಿಲಿ ರೌಂಡ್ ಆಗುತ್ತೆ. ಆಮೇಲೆ ಇವಾಗ ರೀಸೆಂಟಾಗಿ ನಾವು ಒಂದು ಇನ್ವೆಸ್ಟರ್ ರೌಂಡ್ನ ಕ್ಲೋಸ್ ಮಾಡಿದ್ದೀವಿ. ಓಕೆ. ಈಗ ಮೋರ್ಲೆಸ್ ಒಂದು 100 ಕೋಟಿ ಅಷ್ಟು ಟರ್ನ್ ಓವರ್ ಮಾಡ್ತಾ ಇದ್ದೀವಿ. 100 ಕೋಟಿ. ಓಕೆ, ಆಲ್ಮೋಸ್ಟ್. ವೆರಿ ಗುಡ್. ಸೊ ಆಮೇಲೆ ಈಗ ಇಂಡಿಯಾ ಸ್ವೀಟ್ ಹೌಸ್ IPO ಕೂಡ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ನಾನು ಕೇಳಲ್ಪಟ್ಟೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ? ಇದು ಹೆಂಗೆ ಅಂತಂದ್ರೆ, ಮುಂಚೆಯಿಂದನೂ ನಾವು ಕಂಪ್ನಿ ಶುರು ಮಾಡಿದಾಗಿಂದನೂ ವಿ ವಾಂಟೆಡ್ ಟು ಬಿಲ್ಡ್ ದಿಸ್ ಕಂಪ್ನಿ ಗ್ರೌಂಡ್ಸ್ ಅಪ್ ಒಂಥರ ಫಾರ್ ಆಲ್ ದ ಪೀಪಲ್ ಹೂ ಆರ್ ಇನ್ವೆಸ್ಟೆಡ್ ಇನ್ ದ ಕಂಪ್ನಿ ಅಂತ. ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀವಿ, ನಾವು ಫಸ್ಟಲ್ಲಿ ಇರ್ಬೋದು ಕೆಲಸ ಮಾಡ್ತಿರೋದ್ರಲ್ಲಿ, ಅದರೊಟ್ಟಿಗೆ ಸಾಕಷ್ಟು ಜನ, ಈಗ ನಾವು ಒಂದು ಹೆಚ್ಚು ಕಡಿಮೆ ಒಂದು 800ರಿಂದ 1000 ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ದೇ ಆರ್ ಆಲ್ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಬೇಕು. ನಾವು ಹೂಡಿಕೆ ಮಾಡಿರೋ ಹಣ ಇರ್ಬೋದು, ಟೈಮ್ ಇರ್ಬೋದು, ಬೇರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರ್ಬೋದು, ಯಾರು ಇರ್ಬೋದು, ನಮ್ಮ ಫ್ರಾಂಚೈಸಸ್ ಇರ್ಬೋದು, ಇವ್ರನ್ನೆಲ್ಲರೂ ನಮ್ಮ ಒಟ್ಟಿಗೆ ನಾವು ಈ ಬ್ರ್ಯಾಂಡ್ನ ಜರ್ನಿ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ಸಾಕಷ್ಟು ಆಪ್ಷನ್ಸ್ ಇತ್ತು. ವೇರ್ ವಿ ಕುಡ್ ಹವ್ ರೇಸ್ಡ್ ಮನಿ ಫ್ರಮ್ ಪ್ರೈವೇಟ್ ಇನ್ವೆಸ್ಟರ್ಸ್ ಇರ್ಬೋದು, ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಇದು ಮಾಡಲಿಕ್ಕೆ. ಯಾಕಂದರೆ
ಒಂದು ಸ್ವೀಟ್ ಇಂಡಸ್ಟ್ರಿನಲ್ಲಿ ಆರ್ಗನೈಸ್ಡ್ ಪ್ಲೇಯರ್ಸ್ ಭಾಳ ಕಡಿಮೆ, ವೆರಿ ಫ್ಯೂ. ಆ್ಯಂಡ್ ಸಿನ್ಸ್ ನಾವು ಹೊಸದಾಗಿ ಶುರು ಆಗಿರೋದ್ರಿಂದ ನಮ್ಮ ಅಕೌಂಟಿಂಗ್ ಪಾಲಿಸೀಸ್ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಇತ್ತು. ವಿ ಆರ್ ಕ್ವೈಟ್ ಮೆಟಿಕ್ಯುಲಸ್ ಅದರಲ್ಲೆಲ್ಲ ಒಂಥರ. ಸೊ ಅದೆಲ್ಲ ಆಪ್ಷನ್ಸ್ ಇದ್ರೂ ಕೂಡ ವಿ ಚೋಸ್ ಇನ್ ಟು ಅನ್ IPO, ಯಾಕಂದರೆ ಇದು ವಿಲ್ ಗಿವ್ ಯು ಅನ್ ಅಥೆಂಟಿಕೇಶನ್ ದಟ್ ವಿ ಆರ್ ವೆರಿ ಮೆಥಾಡಿಕಲ್, ವಿ ಆರ್ ಸ್ಟ್ರೈಟ್ ಫಾರ್ವರ್ಡ್. ಆ್ಯಂಡ್ ನಾವು ಮಾಡ್ತಿರೋ ಕೆಲಸ ಒಂದು ಎಲ್ಲರಿಗೂ ಒಪ್ಪಂತಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಇಟ್ಸ್ ನಾಟ್ ಓನ್ಲಿ ಟೇಸ್ಟ್ ಆಫ್ ದ ಪ್ರಾಡಕ್ಟ್, ಸೇಲ್ಸ್ ಆಫ್ ದ ಪ್ರಾಡಕ್ಟ್, ಗ್ರಾಹಕರಿಗೆ ಇಷ್ಟ ಆಗೋದು ಒಂದೇ ಅಲ್ಲ, ನಾವು ಹೆಂಗೆ ಇದನ್ನ ಓವರ್ ಆಲ್ ನಡ್ಕೊಂತಿದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಐ ಥಿಂಕ್ ಪರ್ಸ್ನಲಿ ನಮ್ಮಿಬ್ಬರಿಗೂ ಅದು ಇಸ್ ವೆರಿ ಮಚ್ ಇನ್ ದ ಕೋರ್ ಆಫ್ ದ ಹೋಲ್ ಥಿಂಗ್ ಒಂಥರ. ಅದಕ್ಕೋಸ್ಕರ ವಿ ಥಾಟ್ IPO ಹೋಗೋಣ ಅಂತ. ಇದು ಭಾಳ ಅರ್ಲಿ, 3 ವರ್ಷದಲ್ಲಿ ಮಾಡ್ತಿದೀವಿ ಅನ್ನೋದು ಇಸ್ ಅ ವೆರಿ ವೆರಿ ಅರ್ಲಿ ಸ್ಟೇಜ್. ಬಟ್ ವಿ ಥಾಟ್ ದರ್ ಇಸ್ ನಥಿಂಗ್ ರಾಂಗ್. ಹೊಸದಾಗಿ ಶುರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಸೈಕಲ್ ತುಳ್ಕೊಂಡು ನಾವು ಮೈಸೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಎಕ್ಸ್ಪ್ರೆಸ್ ವೇಗೆ ಬಂದ್ಬಿಟ್ಟಿದ್ದೀವಿ. ನಿಧಾನಕ್ಕೆ ಹೋಗ್ತೀವಿ, ತಲುಪ್ತೀವಿ ಮೈಸೂರು. ಖಂಡಿತವಾಗಿ ಕೂಡ, ಯಾಕಂದರೆ ಇದು ಭಾರತದಲ್ಲಿ ಇವತ್ತು ಸ್ಟಾರ್ಟಪ್ ಕ್ರಾಂತಿನೇ ನಡೀತಾ ಇದೆ. ಸಣ್ಣ ಪುಟ್ಟ ಸ್ಟಾರ್ಟಪ್ಗಳು ಕೂಡ ಬಹಳ ವೇಗವಾಗಿ ಬೆಳೀತಾ ಇದೆ. ಹಾಗೂ ಈ ಉದಾಹರಣೆಗೆ ಇತ್ತೀಚೆಗೆ ಸ್ವಿಗ್ಗಿಯ ಉದಾಹರಣೆಯನ್ನು ನೋಡ್ಬೋದು. ಬಹಳ ಯಶಸ್ವಿ IPOವನ್ನು ನಡೆಸಿದೆ. ಹಾಗೂ ಸಾವಿರಾರು ಮಂದಿಗೆ ಉದ್ಯೋಗಿಗಳು ಕೂಡ ಅಲ್ಲಿನ ಒಂದು ESOP ಅಡಿಯಲ್ಲಿ ಶೇರ್ಗಳನ್ನು ಹಂಚಿರುವಂಥದ್ದು, ಹೀಗೆ ಒಂದು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಆ ರೀತಿ ಒಂದು ಸ್ಟಾರ್ಟಪ್ಗಳೊಂದು ಬೆಳವಣಿಗೆ ಆಗ್ತಾ ಇರುವಂಥ ಸಂದರ್ಭಗಳಲ್ಲಿ ಇದು ಕೇವಲ ಒಂದು ಟೆಕ್ನಾಲಜಿ ಅಲ್ಲದೇ ಬೇರೆ ಬೇರೆ ವಿಭಿನ್ನ ಸೆಗ್ಮೆಂಟ್ಗಳಲ್ಲಿ ಕೂಡ, ಇಂಡಸ್ಟ್ರಿಗಳಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ಈಗ ಸ್ವೀಟ್ ಇಂಡಸ್ಟ್ರಿನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಮಾಡ್ತಾ ಇರುವಂತಹ ನಡೆದು ಬರುವಂಥದ್ದು ಜರ್ನಿ ನೋಡಿದರೆ ಅದು ಎಲ್ರಿಗೂ ಒಂದು ಇನ್ಸ್ಪೈರ್ ಆಗುವಂಥದ್ದು ಅನ್ನೋಂಥದ್ದು. ಅಂದರೆ ಯಾವ ಮಟ್ಟಕ್ಕೂ ಕೂಡ ಬೆಳೀಲಿಕ್ಕೆ ಅವಕಾಶಗಳು ಭಾರತದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಿ ಯುವ ಉದ್ಯಮಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಸಲಹೆಗಳನ್ನು ಹೇಳಿದ್ರೆ ನಿಮ್ಮ ಅನುಭವದ ಆಧಾರದಲ್ಲಿ ಏನು ಹೇಳ್ತೀರಿ ಅಂತ? ಸರ್, ನೀವು ಹೇಳ್ದಂಗೆನೆ ಐ ಥಿಂಕ್ ಯಾವುದೊಂದು ಫೀಲ್ಡ್ ಕೂಡ ಚಿಕ್ಕದಲ್ಲ, ದೊಡ್ಡದಲ್ಲ. ಒಂಥರ ಯಾವ ಸೀಡ್ ಕ್ಯಾಪಿಟಲ್ಲು ಕೂಡ ಹೆಚ್ಚಲ್ಲ, ಕಡಿಮೆನೂ ಅಲ್ಲ. ಒಂಥರ ನಾವು ಎಷ್ಟೆಲ್ಲನ ಶುರು ಮಾಡ್ಬೋದು. ಇವತ್ತಿನ ದಿನ ನಮ್ಮಲ್ಲಿ ಪಾಲಿಸಿಗಳಿರ್ಬೋದು, ಒಂದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಈಸ್ ಒಂಥರ ಬಿಸ್ನೆಸ್ ಫ್ರೆಂಡ್ಲಿ ಅಂತಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ಆಮೇಲೆ ಸಾಕಷ್ಟು ಟೆಕ್ನಾಲಜಿ ಕೂಡ ಇವತ್ತಿನ ಕೂಡ ನಮ್ಮ ಒಂದು ಸಹಾಯಕ್ಕೆ ಬಂದಿದೆ. ಸೊ ಹಿಂಗಿರೋದ್ರಿಂದ ಐ ಥಿಂಕ್ ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ವಿಶ್ವದಾದ್ಯಂತ ಕೆಲಸ ಮಾಡ್ಬೋದು, ಅಥವಾ ಬೇರೆ ಎಲ್ಲೇ ಇದ್ದು ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ಬೋದು. ಸೊ ಇಟ್ಸ್ ವೆರಿ ಈಸಿ. ಅಫ್ಕೋರ್ಸ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ಬೇಕಿರೋದಂತಂದರೆ ಆ ಒಂದು ಡಿಸಿಪ್ಲಿನ್, ಆ ಒಂದು ಪರ್ಸಿಸ್ಟೆನ್ಸು ಭಾಳ ಇಂಪಾರ್ಟೆಂಟ್. ಆಮೇಲೆ ನೀವು ಒಂದು, ನನ್ನ ಪ್ರಕಾರ ಬಿಸ್ನೆಸ್ ಆಗಿ ಅಫ್ಕೋರ್ಸ್ ದುಡ್ಡಿದೆ ಅದರಲ್ಲಿ, ಇಲ್ಲ ಅಂತಿಲ್ಲ. ಯಾವುದೇ ಒಂದು ಆಂಟರ್ಪ್ರಿನರ್ ಕೂಡ ಯಾವುದೇ ಒಂದು ಸೆಕ್ಟ್ರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೊರಟ್ರೆ, ಇದೊಂದು ಪ್ರಾಬ್ಲಮ್ ಇದೆ ನಮ್ಮ ಸಮಾಜದಲ್ಲಿ, ಇದನ್ನು ನಾವು ಈ ಗ್ಯಾಪ್ನ ಫಿಲ್ ಮಾಡ್ಬೋದು, ಇದನ್ನು ಮಾಡ್ಬೋದು ಅಂತ ಐಡೆಂಟಿಫೈ ಆದರೆ ದೆನ್ ನೀವು ಸ್ಕೇಲ್ ಮಾಡೋದು ಭಾಳ ಈಸಿ ಆಗುತ್ತೆ. ಆಮೇಲೆ ನಮ್ಮ ಆಲೋಚನೆಗಳನ್ನ ಚಿಕ್ಕದಾಗಿ ಲಿಮಿಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಹೆಚ್ಚಿಗೆ ಅದರಲ್ಲಿ ನಾವು ಶ್ರಮ ವಹಿಸ್ಬೋದು, ಹೆಚ್ಚಿಗೆ ಜನರ ಸಹಾಯ ತೊಗೋಬೋದು, ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಅದರಿಂದ ನಾವು ದೇಶದ ಪ್ರಗತಿಲೂ ಕೂಡ ಒಂದು ಥರದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಭಾಗಿಯಾಗ್ಬೋದು ಅಂತ ಅನ್ಕೊಳ್ತೀವಿ. ಅದು ಇಲ್ಲ ಸರ್, ಇದಕ್ಕೆ ಆ್ಯಡ್ ಮಾಡಬೇಕಂತಂದರೆ ಜನರಲಿ ಸ್ಟಾರ್ಟಪ್ ಕ್ರಾಂತಿ ನೀವು ಹೇಳ್ದಂಗೆ ಎಸ್ ಕರೆಕ್ಟ್ ಇದೆ. ಆದರೂ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಜನ ವ್ಯಾಲ್ಯೂಯೇಷನ್ಸ್ ನೋಡಿ, ಇನ್ವೆಸ್ಟ್ಮೆಂಟ್ ಅಮೌಂಟ್ಸ್ ನೋಡಿ ಸುಮಾರು ಜನ ಬಿಸ್ನೆಸ್ನ ಚಾಲೂ ಮಾಡೋದು ಬರೀ ಆ ವ್ಯಾಲ್ಯೂಯೇಷನ್ಸ್ಗೋಸ್ಕರ, ಬರೀ ಆ ಫಂಡಿಂಗ್ಗೋಸ್ಕರ. ಆ ಅಪ್ರೋಚ್ ಐ ಥಿಂಕ್ ಅದು ಸರಿ ಅಲ್ಲ. ನೀವು ಯಾವುದೇ ಬಿಸ್ನೆಸ್ ಇರಲಿ, ಯಾವುದೇ ಪ್ರಾಡಕ್ಟ್ ಇರಲಿ, ಯಾವುದೇ ಸರ್ವಿಸ್ ಇರಲಿ, ನಿಮಗೆ ಅದರ ಪ್ರತಿ ಕಾನ್ಫಿಡೆನ್ಸ್ ಇದ್ದು ಆ ಕೆಲಸದಲ್ಲಿ ನಿಮಗೆ ಪ್ಯಾಷನ್ ಇದ್ದರೆ ನೀವು 101% ಅದನ್ನು ಡೆವಲಪ್ ಮಾಡ್ತೀರಾ. ಅದನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅದು ನಿಮ್ಮ ಕೈನಲ್ಲಿದೆ. ಬಟ್ ಅದಕ್ಕೆ ಫಸ್ಟ್ ನಿಮಗೆ ಪ್ಯಾಷನ್ ಇರಬೇಕು, ಕಂಪ್ನಿ ಟ್ರಾನ್ಸ್ಪರೆನ್ಸಿ ಇರಬೇಕು, ನಿಮ್ಮದು ಡಿಪ್ಲಾಯ್ಮೆಂಟ್ ಇರಬೇಕು, ಎಕ್ಸಿಕ್ಯೂಷನ್ ಇರಬೇಕು. ಅಮೌಂಟ್ ಎಷ್ಟಾಗ್ತೀರಾ ಅದು ದೊಡ್ಡ ಮಾತಲ್ಲ, ಎಷ್ಟು ಇನ್ವೆಸ್ಟ್ಮೆಂಟ್ ಸಿಗೋದು ದೊಡ್ಡ ಮಾತಲ್ಲ. ನಿಮ್ಮದು ಪ್ರಾಡಕ್ಟ್ ಬಗ್ಗೆ ಇಲ್ಲ ಸರ್ವಿಸ್ ಬಗ್ಗೆ ನಿಮ್ಮದು ಏನು ಪ್ಯಾಷನ್ ಇದೆ, ನಿಮಗೆ ಎಷ್ಟು ಅದನ್ನು ನೀವು ಎಷ್ಟು ಜನನ ಸೇರಿ ಜೊತೆಗೆ ಅದನ್ನು ಬೆಳಿಬೋದು, ಅದು ಮುಖ್ಯ. ರಾಜೇಶ್ ಮತ್ತು ಸರ್, ಈಗ ಏನಾಗಿದ್ರೆ ನೀವು ಹೇಳಿದ ನಿಜ, ಇಲ್ಲಿ ಕೇವಲ ಬಂಡವಾಳ ಅಥವಾ ಹಣ ಮಾತ್ರ ಮುಖ್ಯ ಆಗೋದಿಲ್ಲ, ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ ಆಗೋದಿಲ್ಲ ಅನ್ನುವಂಥದ್ದು. ಈಗ ಒಂದು ಪ್ರೊಡಕ್ಷನ್ ಮುಖ್ಯಸ್ಥರಾಗಿ ಮತ್ತು ಸಹಸಂಸ್ಥಾಪಕರಾಗಿ ನಿಮ್ಮ ಒಂದು ಈ 3 ವರ್ಷದ ಜರ್ನಿ ಹೇಗಿತ್ತು ಇಂಡಿಯಾ ಸ್ವೀಟ್ ಹೌಸ್ ಜೊತೆ ಅಂತ ಹೇಳ್ತೀರಾ ಅಂತ? ಇಂಡಿಯಾ ಸ್ವೀಟ್ ಹೌಸ್ 3 ವರ್ಷ ಹೇಳ್ಬೋದು, ಬಟ್ ನಾವು ಜೊತೆಗೆ ಮಾಡ್ತಾ ಇರೋದು 8-10 ವರ್ಷದಿಂದ ಪರಿಚಯ ಇದೆ. ನಾವು ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಂದು ಕೆಲಸ ಗೊತ್ತಿರೋದು ಇದೆ, 25 ವರ್ಷದಿಂದ ಇದೇ ಮಾಡ್ತಾ ಇದ್ದೀನಿ. ಸೊ ಇದರ ಮುಂಚೆ ನಾವು ಬೇರೆ ಒಂದು ಬ್ರ್ಯಾಂಡಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ವಿ. ಆ ಜರ್ನಿನಲ್ಲೇ ಲೈಕ್ ವಿಶ್ವನಾಥ್ ಹೇಳ್ದಂಗೆ ನಮಗೆ ಭೇಟಿ ಆಯಿತು, ಹಾಲನ್ನ ಪರ್ಚೇಸ್ ಮಾಡಿ. ಬಿಕಾಸ್ ನಮಗೆ ಹಾಲು ಮೇನ್ ಇಂಗ್ರೀಡಿಯೆಂಟ್ ಆಗಿತ್ತು. ಆ್ಯಂಡ್ ಗುಡ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಹಾಲನ್ನ ಸಿಗೋದು
ಕಷ್ಟ ಆಗ್ತಾಯಿತ್ತು. ಜನರಲಿ ಅಡಲ್ಟ್ರೇಷನ್ಸು, ಮಿಕ್ಸಿಂಗು ಅದೆಲ್ಲ ಆಗ್ತಾಯಿತ್ತು. ಸೊ ಅಲ್ಲಿಂದ ಪರಿಚಯ ಆಗಿಬಿಟ್ಟು ಸೊ ಇದೇ ಕೆಲಸ ಮಾಡ್ತಾಯಿದ್ವಿ ನಾವು. ಆ್ಯಂಡ್ ಒಂದು ಲೆವೆಲ್ ಬಂದಾಗ ನನಗೂ ಬೆಳೆಯೋಕ್ಕೆ ಎಲ್ರಿಗೂ ಬೆಳೆಯೋಕ್ಕೆ ಇಷ್ಟ ಇರುತ್ತೆ. ಆ್ಯಸ್ ದ ಸ್ಟಾರ್ಟಪ್ ಕಲ್ಚರ್ ನೀವು ಹೇಳ್ದಂಗೆ ಅವ್ರಿಗೂ ಹಾಲಿಂದ ಏನಾದರೂ ಬೇರೆ ಮಾಡಬೇಕು, ಅವರು ಹೆಂಗೆ ಗ್ರೋ ಮಾಡಬೇಕಂತ ಆ ಥಾಟ್ ಪ್ರೊಸೆಸಸ್ ಮ್ಯಾಚ್ ಆಯಿತು, ಸ್ಕಿಲ್ ಸೆಟ್ಸ್ ಮ್ಯಾಚ್ ಆಯಿತು. ಅದರಿಂದ ನಾವು ಸೆಡ್ ಓಕೆ ಲೆಟಸ್ ಇದೇ ಜರ್ನಿನಲ್ಲಿ ಚಾಲೂ ಮಾಡೋಣ. 3 ವರ್ಷ ಹ್ಯಾಸ್ ಬಿನ್ ನಾವು ಹೇಳಬೇಕಂತಂದರೆ ಹೆಂಗೆ ಹೋಯ್ತು, ಹೆಂಗೆ ಮಾಡಿದ್ದೀವಿ ಅಂತ ಆ್ಯಕ್ಚುಲಿ ಏನು ಹೇಳೋಕ್ಕಾಗಲ್ಲ. ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ, ಆದರೆ ಏನೋ ಒಂದು ಡ್ರೈವಿಂಗ್ ಫೋರ್ಸ್ ಇದೆ, ನಮ್ಮನ್ನು ಪುಷ್ ಮಾಡ್ತಾ ಹೋಗ್ತಿದೆ. ಅಫ್ಕೋರ್ಸ್ ಕಸ್ಟಮರ್ಸ್ ಪ್ರೀತಿ ಇದೆ, ಅವರಿಂದನೇ ನಾವಿದ್ದೀವಿ. ಆ್ಯಂಡ್ ನಾವು ಎಲ್ಲ ಕೆಲಸನ ಸಿಂಪಲ್ ಇಟ್ಟಿದ್ದೀವಿ ಸರ್, ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಿಲ್ಲ. ಪ್ರೊಡಕ್ಷನ್ ಪ್ರೊಸೆಸಸ್ ಆಗಿರಲಿ, ದ ವೇ ಬಿಸ್ನೆಸ್ ರನ್ ಆಗಿರಲಿ, ಸ್ಟೋರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಡೆಲಿಗೇಷನ್ ಆಫ್ ವರ್ಕ್ ಆಗಲಿ, ನಾವೇ ಎಲ್ಲ ಮಾಡಬೇಕು, ನಾವೇ ಎಲ್ಲ ಹಿಡಿಬೇಕು, ಅದು ಯಾವತ್ತೂ ಇರಲಿಲ್ಲ. ಸೊ ಪ್ರೊಸೆಸ್ ಫ್ಲೋ ಚೆನ್ನಾಗಿತ್ತು. ಆ ಫ್ಲೋನಲ್ಲಿ ವಿ ಹ್ಯಾವ್ ಬಿನ್ ಏಬಲ್ ಟು ಗ್ರೋ ಇನ್ 3 ವರ್ಷದಲ್ಲಿ ಈ ಮಟ್ಟಿಗೆ ಬಂದಿದ್ದೀವಿ. ಸರ್, ಇವಾಗ ಏನಂದರೆ ಪ್ರೊಡಕ್ಷನ್ ಅಂತ ಬಂದಾಗ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಆಮೇಲೆ ಅದು ಪ್ರೊಡಕ್ಷನ್ ಏನು ಆ ಹಂತಗಳಿದಾವಲ್ಲ, ಬೇರೆ ಬೇರೆ ಸ್ಟೇಜ್ ಬೈ ಸ್ಟೇಜ್. ಸೊ ಸ್ವೀಟ್ ಇಂಡಸ್ಟ್ರಿನಲ್ಲಿ ರಾ ಮೆಟೀರಿಯಲ್ಗೆ ಸಂಬಂಧಪಟ್ಟ ಹಾಗಿರ್ಬೋದು ಅಥವಾ ಪ್ರೊಡಕ್ಷನ್ನ ಬೇರೆ ಬೇರೆ ಹಂತಗಳಿದಾವಲ್ಲ, ಅದನ್ನು ನೀವು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ? ಮತ್ತು ಈ ಒಂದು ತುಂಬ ಕಾಂಪಿಟೇಷನ್ ಇರುವಂಥ ಫೀಲ್ಡ್ ಇರುವಂಥದ್ದು, ತುಂಬ ಬ್ರ್ಯಾಂಡ್ಗಳಿದ್ದಾವೆ. ಮತ್ತು ಅನಾರ್ಗನೈಸ್ಡ್ ಸೆಕ್ಟರ್ನಲ್ಲೂ ಕೂಡ ಸರ್ ಹೇಳಿದ ಹಾಗೆ ತುಂಬ ಜನ ಸ್ವೀಟ್ ಇಂಡಸ್ಟ್ರಿನಲ್ಲಿದ್ದಾರೆ. ಇದನ್ನೆಲ್ಲ ನೀವು ಹೇಗೆ ಫೇಸ್ ಮಾಡ್ತೀರಿ, ಹೇಗೆ ನಡೆಸ್ಕೊಂಡು ಹೋಗ್ತೀರಿ ಅಂತ? ಸರ್, ಅದೇ ನಾನು ಹೇಳ್ದಂಗೆ ನಾವು ಇದನ್ನು ತುಂಬ ಸಿಂಪಲಾಗಿ ಇಟ್ಟಿದ್ದೀವಿ. ರಾ ಮೆಟೀರಿಯಲ್ಸು ನಾವು ಆದಷ್ಟು ಗುಡ್ ಕ್ವಾಲಿಟಿ ಡೈರೆಕ್ಟ್ ಕಂಪ್ನಿಯಿಂದ ತರ್ತೀವಿ. ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೈಸ್ ಇದ್ರೂ ಕೂಡ ನಾವು ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ಸಕ್ಕರೆ ಇರಲಿ, ಒಂದೇ ಪ್ರಕಾರ ಮಿಲ್ದು ಒಂದೇ ಪ್ರಕಾರದ ಶುಗರ್ ಯೂಸ್ ಮಾಡ್ತೀವಿ. ಸೊ ಆಕ್ಷನಲ್ಲಿ ತೊಗೊಳೋದು ಸ್ವಲ್ಪ ಕಮ್ಮಿ ಆಗ್ಬೋದು, ಕ್ವಾಲಿಟಿ ಇಶ್ಯೂಸ್ ಬರುತ್ತೆ. ಸೊ ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಪ್ರೊಸೆಸಸ್ನ ಸಿಂಪಲ್ ಇಟ್ಟಿದ್ದೀವಿ, ರೆಸಿಪೀಸ್ನ ಸಿಂಪಲ್ ಇಟ್ಟಿದ್ದೀವಿ. ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಈ ಉದ್ಯಮದಲ್ಲಿ ನಮಗೆ ಎಸ್ಪೆಷಲಿ ಸ್ವೀಟ್ ಮೇಕಿಂಗ್ನಲ್ಲಿ ಸುಮಾರು ಆಟೋಮೇಷನ್ ಇಲ್ಲ. ಆಟೋಮೇಷನ್ ಅಷ್ಟೊಂದು ಮಟ್ಟಕ್ಕಿಲ್ಲ. ಸಪೋರ್ಟಿಂಗ್ ಮಷೀನ್ಸ್ ಇದೆ. ಸೊ ಕೆಲವೊಂದು ಮಿಕ್ಸಿಂಗ್ ಮಷೀನ್ಸ್ ಆಗಲಿ, ಇಲ್ಲ ವಾಷಿಂಗ್ ಮಷೀನ್ಸ್ ಆಗಲಿ, ಇಲ್ಲ ಸ್ವಲ್ಪ ಕುಕಿಂಗ್ ಮಷೀನ್ಸ್ ಆಗಲಿ, ಬಟ್ ದೇ ಆರ್ ಆಲ್ ಇಂಟರ್ಡಿಪೆಂಡೆಂಟ್. ನಮ್ಮ ಲೇಬರ್ ಜೊತೆನೇ ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅವ್ರು ಇಲ್ಲದೆ ಕೆಲಸ ಆಗಲ್ಲ. ಸೊ ಪ್ರೊಸೆಸ್ನ ಸಿಂಪಲ್ ಇಟ್ಟಿದ್ದೀವಿ. ರಾ ಮೆಟೀರಿಯಲ್ಸ್ನ ಕನ್ಸಿಸ್ಟೆಂಟ್ ಮಾಡಿಬಿಟ್ಟು ಅದೇ ಲೆವೆಲ್ದು ಅದೇ ಕ್ವಾಲಿಟಿದು ಯೂಸ್ ಮಾಡ್ತೀವಿ. ಅದರಿಂದ ನಮ್ಮದು ವೇರಿಯೇಷನ್ ಆಫ್ ಔಟ್ಪುಟ್ ಕ್ವಾಲಿಟಿ ಆಗಲಿ ಟೇಸ್ಟ್ ಆಗಲಿ ಬರಲ್ಲ. ನೀವು ಹೇಳ್ದಂಗೆ ಕಾಂಪಿಟೇಟಿವ್ ಫೀಲ್ಡು, ಮಾರ್ಕೆಟ್ ಎಲ್ಲರಿಗೂ ಇದೆ. ನೀವು ಯಾವ ಕ್ವಾಲಿಟಿ ಲೆವೆಲ್ ಕೊಡ್ತೀರಾ ಆ ಮಾರ್ಕೆಟ್ ನಿಮಗೆ ಸಿಗುತ್ತೆ. ನಮ್ಮಲ್ಲಿ ಪ್ರಿನ್ಸಿಪಲ್ ಒಂದೇ ಇರೋದು, ಯಾವುದೇ ಒಂದು ಪ್ರಾಡಕ್ಟ್ ನಾವು ಏನು ಮಾಡ್ತೀವಿ ಆ ಪ್ರಾಡಕ್ಟ್ನ ನಾವು ಮನೆಗೆ ತೊಗೊಂಡೋಗೋಕೆ ಆಗಿಲ್ಲ ಅಂತಂದರೆ ನಾವು ಅದನ್ನು ಅಂಗಡಿ ಕಳಿಸಲ್ಲ. ಇಟ್ ಈಸ್ ಅ ವೆರಿ ಸಿಂಪಲ್ ಈಕ್ವೇಷನ್. ಈಗ ನೀವು ಮಾಡಿದ ಪ್ರಾಡಕ್ಟೇ ನೀವು ಮನೆಗೆ ತೊಗೊಂಡ್ಬಿಟ್ಟು ನಿಮ್ಮ ಮನೆಯವ್ರನ್ನೇ ತಿನ್ಸೋಕ್ಕಾಗಿಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ಹಿಂಗೆ ಮಾಡ್ತೀರಾ. ಸೊ ಅದೇ ವೆರಿ ಸಿಂಪಲ್ ಥಾಟ್ ಪ್ರೊಸೆಸ್ಸಿಂದ ನಮ್ದೆಲ್ಲ ಪ್ರೊಡಕ್ಷನ್ ಸೈಕಲ್ಸು ನಡೆದಿದೆ. ಎಲ್ಲ ಕೆಲವೊಂದು ಐ ಥಿಂಕ್ ಹೇಳಿದ್ರೆ ಇದೊಂಚೂರು ಉತ್ಪ್ರೇಕ್ಷೆ ಆಗ್ಬೋದು, ಯಾಕಂದರೆ ಒಂದು ನಾವು ಬಿಸ್ನೆಸ್ ಸ್ಟಾಕ್ ಮಾತಾಡ್ಲಿಕ್ಕೆ ಕೂತಿದ್ದೀವಿ ಇಲ್ಲಿ ಒಂಥರ ಹೆಚ್ಚಿಗೆ ಲಾರ್ಜ್ಲಿ. ಬಟ್ ಐ ಥಿಂಕ್ ಯಾವುದೇ ಬಿಸ್ನೆಸ್ ಹಿಂದೆ ಇರೋದು ಒಬ್ಬ ಮನುಷ್ಯನಿಂದ ಇರೋದು ಮನಸ್ಸಾಕ್ಷಿ. ಐ ಥಿಂಕ್ ನಾವು ಅದನ್ನು ಅಡ್ರೆಸ್ ಮಾಡಿದ್ರೆ ಎಂಥದ್ದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಎಂಥದ್ದೇ ಅಚೀವ್ಮೆಂಟ್ನ ಕೂಡ ಮಾಡ್ಬೋದು. ಅದಕ್ಕೆ ಟೈಮ್ ಇರ್ಬೋದು, ದುಡ್ಡು ಇರ್ಬೋದು, ಶ್ರಮ ಇರ್ಬೋದು, ಯಾವುದು ಲೆಕ್ಕಕ್ಕೆ ಬರೋದು. ಐ ಥಿಂಕ್ ಒಂದು ಸಣ್ಣ ಎಕ್ಸಾಂಪಲ್ ನಾವು ಟು ಸಮ್ ಎಕ್ಸ್ಟೆಂಟ್ ಅಂತ ಅನ್ಕೊತೀನಿ, ಪೂರ್ಣ ಕಂಪ್ಲೀಟ್ಲಿ ಇಲ್ಲದೆ ಇದ್ರೂ ಕೂಡ. ಸರ್, ಇನ್ನೊಂದು ಈಗ ಸರಿಗ ಹೇಳಿದ ಹಾಗೆ ಇಲ್ಲಿ ಆಟೋಮೇಷನ್ ಕಡಿಮೆ, ಮ್ಯಾನ್ಯಲ್ ಜಾಸ್ತಿನೇ ಇರುತ್ತೆ, ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಂತ ತಾವು ಹೇಳಿದ್ರಿ. ಸೊ ಅಂದರೆ ಈಗ ಸುಮಾರೊಂದು 750 ಮಂದಿ ಕೆಲಸ ಮಾಡ್ತಾ ಇರುವಂಥ ಫ್ಯಾಮಿಲಿ ಇಂಡಿಯಾ ಸ್ವೀಟ್ ಹೌಸ್ ಇರುವಂಥದ್ದು. ಹೇಗೆ ನೀವು ಈ ಏನು ಹೇಳ್ತಾರೆ ಅದಕ್ಕೆ ಮೇಂಟೈನ್ ಮಾಡ್ತೀರಿ, ಅಥವಾ ಸಂಬಂಧಗಳನ್ನು ಹೇಗೆ ಇಟ್ಕೊಂಡು ಈ ಕಾರ್ಮಿಕ ಪಡೆನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ? ಭಾಳ ಸಿಂಪಲ್ ಸರ್. ಐ ಥಿಂಕ್ ನಾವು ಎಲ್ಲರಿಗೂ ಹೇಳೋದು ಒಂದೇ, ಇದು ನನ್ನೊಟ್ಟು ಕೆಲಸ. ಈಗ ನಾನು 700-800 ಜನದೊಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರು ಕೂಡ ಎಲ್ಲರೊಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಕೆಲಸ ಮಾಡೋ ಪರಿಮಿತಿ ಒಂದು 5, 10, 15 ಜನ, 20 ಜನ ಇರ್ಬೋದು. ಊರೊಟ್ಟಿಗೆ ನಾವು ಹೆಚ್ಚಿಗೆ ವ್ಯವಹರಿಸೋದು ಥರ. ನಾವು ಅವ್ರಿಗೆಲ್ಲ ಹೇಳೋದಷ್ಟೇ, ನಿಮಗೆ ನಮ್ಮೊಟ್ಟು ಕೆಲಸ ಮಾಡೋದು ಇಷ್ಟ ಆದರೆ ಓಕೆ, ನಿಮ್ಮೊಟ್ಟು ಕೆಲಸ ಯಾರ್ಯಾರು ಮಾಡ್ತಾರೋ ಅವ್ರಿಗೂ ನಿಮ್ಮೊಟ್ಟು ಕೆಲಸ ಮಾಡೋದು ಇಷ್ಟ ಆಗಬೇಕು. ಆ ಥರ ನಡ್ಕೊಳ್ಳಿಕ್ಕೆ ಆಗತ್ತಾ ಪ್ರಯತ್ನ ಪಡಿ. ಇಟ್ಸ್ ವೆರಿ ಬೇಸಿಕ್, ತುಂಬ ಹೆಚ್ಚೇನಿಲ್ಲ. ಈಗ ನೀವು ನನ್ನೊಟ್ಟಿಗೆ ಇರೋದು ಇಷ್ಟಪಟ್ಟರೆ ನಿಮ್ಮೊಟ್ಟಿಗೆ ಇನ್ನೊಬ್ರು ಇರೋಂಗೆ ನೀವು ಇರಬೇಕಲ್ವ. ಸೊ ಇಟ್ಸ್ ವೆರಿ ಈಸಿ. ಸೊ ಗಿವ್ ಆ್ಯಂಡ್ ಟೇಕ್ ಅದೊಂಥರ. ಸೊ ಈ ಥರ ಕೆಲವೊಂದು ಇದು ಮಾಡ್ತೀವಿ. ಆಮೇಲೆ ಐ ಥಿಂಕ್ ದೆರ್ ಇಸ್ ಅ ಲಾಟ್ ಆಫ್ ಬಾಂಡಿಂಗ್ ದಟ್ ಓವರ್ ಆಲ್ ವಿ ಕ್ಯಾರಿ. ಒಂಥರ ಒಂದು ಫ್ಯಾಮಿಲಿ ಆಗಿರ್ತೀವಿ. ವಿ ಡೋಂಟ್ ಹ್ಯಾವ್ ಎನಿ ದೊಡ್ಡ ಸೂಟ್ ಕಿಟ್ ಹಾಕ್ಕೊಂಡು ಓಡಾಡಿಕೊಂಡು ಕ್ಲೋಸ್ ಕ್ಯಾಬಿನಲ್ಲಿ ಇದ್ಕೊಂಡು ಆ ಥರದೆಲ್ಲ ಏನಿಲ್ಲ. ವಿ ಆರ್ ಕ್ವೈಟ್ ಓಪನ್, ಕ್ವೈಟ್ ಅಪ್ರೋಚಬಲ್.
ಎನಿಬಡಿ ಕ್ಯಾನ್ ರೀಚ್ ಔಟ್ ಟು ಅಸ್. ಐ ಥಿಂಕ್ ಅವರ್ ಫೋನ್ ನಂಬರ್ಸ್ ಆರ್ ಅವೈಲೇಬಲ್ ಎವ್ರಿವೇರ್, ಕಸ್ಟಮರ್ಸು ರೀಚ್ ಔಟ್ ಮಾಡ್ತಾರೆ ಒಂಥರ. ಸೊ ಆ ಥರ ಒಂದು ಡೈರೆಕ್ಟ್ ಎಂಪ್ಲಾಯಿ ಜೊತೆ ಒಂದು ಕಾಂಟ್ಯಾಕ್ಟ್ ಇದೆ ಸರ್. ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ನ ನಾವೇನು ಮಾಡ್ತೀವಿ, ಒಬ್ಬರು ಪ್ರೊಫೆಷ್ನಲ್ ಇಸ್ ಹ್ಯಾಂಡ್ಲಿಂಗ್, ಹೂ ಇಸ್ ಅ ಡೈರೆಕ್ಟರ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅಂತ. ನಾನು ಹ್ಯಾಂಡಲ್ ಮಾಡೋ ಫೀಲ್ಡಲ್ಲಿ ಅವ್ರ ಜನರೊಟ್ಟಿಗೆ ಅವ್ರ ಒಡನಾಟ ಇದ್ದೇ ಇರುತ್ತೆ. ಸೊ ಆಟೋಮೆಟಿಕ್ಲಿ ವಿ ನೋ ಹೌ ಹಿಸ್ ಬಿಹೇವಿಯರ್ ಇಸ್. ಆಟೋಮೆಟಿಕ್ಲಿ ಆ ಥರನೇ ವರ್ಕ್ ಆಗುತ್ತೆ. ಅದು ಬಿಟ್ಟು ಕೂಡ ನಾವು ವರ್ಷಕ್ಕೊಂದ್ಸತಿ ವಿ ಹ್ಯಾವ್ ಅನ್ ಆ್ಯನ್ಯಲ್ ಇವೆಂಟ್, ಗೆಟ್ ಟುಗೆದರ್ ಒಂಥರ, ವೇರ್ ಆಲ್ ಎಂಪ್ಲಾಯೀಸ್ ಅಲಾಂಗ್ ವಿತ್ ದರ್ ಫ್ಯಾಮಿಲೀಸ್ ದೇ ಕಮ್ ಟುಗೆದರ್ ಒಂಥರ. ಬಂದು ಒಂದು ದೊಡ್ಡ ಫಂಕ್ಷನ್ ಥರ ಮಾಡಿ ಇಡೀ ದಿನ ಅಲ್ಲೇ ಗೇಮ್ಸ್ ಅಂತೆ, ಊಟ ಅಂತೆ, ಅವಾರ್ಡ್ಸ್ ಅಂತೆ ಇರ್ತದೆ ಮಾಡ್ತೀವಿ. ಸೊ ಸಮ್ ಫ್ಯಾಮಿಲಿ ಬಾಂಡಿಂಗು ಆಗುತ್ತೆ. ಜನಕ್ಕೆ ಗೊತ್ತು ಇರಬೇಕಲ್ವ ಇವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡೋರೆಲ್ಲ ಯಾವುದೋ ಊರಿಂದ ಬಂದು ಮಾಡ್ತಾರೆ. ಅವ್ರ ಮನೆಯೆಲ್ಲ ಬಿಟ್ಟು ಇಲ್ಲಿ ಬಂದಿರ್ತಾರೆ, ನಮ್ಮ ಅಕಾಮಿಡೇಷನಲ್ಲಿ ಇರ್ತಾರೆ. ಅವ್ರ ಮನೆಯವ್ರಿಗೆ ಗೊತ್ತಿರಬೇಕಲ್ಲ ನಮ್ಮ ಯಜಮಾನ ಎಲ್ಲೋ ಕೆಲಸ ಮಾಡ್ತಿದ್ದಾನೆ, ಯಾವ ಥರ ಒಟ್ಟಿಗಿದ್ದಾರೆ ಏನು. ಸೊ ಇದೊಂದು ಅವಕಾಶ ಅವಾಗ ಅವ್ರಿಗೂ ಕೂಡ ಎಲ್ಲ ಒಂದು ನೋಡಲಿಕ್ಕೆ ಮಾಡಲಿಕ್ಕೆ ಗೊತ್ತಾಗತ್ತೆ ಅವ್ನು. ಸೊ ಈ ಥರ ಒಂದು ಸಣ್ಣ ಪುಟ್ಟ ಸರ್, ಏನು ಹೊಸದಾಗಿ ಏನು ಕಂಡಿಡ್ದಿಲ್ಲ ಮಾಡಿಲ್ಲ, ಬಟ್ ಅದೇ ಬೇಸಿಕ್ಸ್ನ ಫಾಲೋ ಮಾಡೋದ್ರಿಂದ ಐ ಥಿಂಕ್ ದೆರ್ ಇಸ್ ಅ ಕನೆಕ್ಟ್ ವಿತ್ ಪೀಪಲ್ ಅನ್ಕೊತೀನಿ ಓವರ್ ಆಲ್. ಅಲ್ಲ, ಅಫ್ಕೋರ್ಸ್ ಈಗ ಏನಂದರೆ ಯಾವುದೊಂದು ಕಂಪ್ನಿಯಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಪ್ರೊಡಕ್ಷನ್ನಷ್ಟೇ ಮುಖ್ಯ ಅಂತ ಅನ್ಸುತ್ತೆ. ಈಗ ವೆರಿ ಸಿಂಪಲ್ ಹೇಳಬೇಕಂದ್ರೆ ಸರ್, ಲೈಕ್ ಐ ಸೆಡ್, ನಮ್ದು ಅನಾಲಜೀಸು ನಮ್ಮದು ನಡುವಿಗೆ ತುಂಬ ಸಿಂಪಲ್ ಇದೆ. ಸೊ ಜನರಲಿ ಜನ ಹೇಳ್ತಾರೆ ನಾವು ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ, ಇಷ್ಟು ಜನನ ನಾವು ಮೇಂಟೈನ್ ಮಾಡ್ತೀವಿ. ನಮ್ಮ ಥಿಂಕಿಂಗ್ ಉಲ್ಟಾ ಇದೆ ಸರ್. ಆ್ಯಕ್ಚುಲಿ ನಮ್ಮಿಂದ ಅವರಿಲ್ಲ, ಅವರಿಂದ ನಾವಿದ್ದೀವಿ. ಸೊ ದ ಮೂಮೆಂಟ್ ಆ ಥಾಟ್ ಪ್ರೊಸೆಸ್ನ ನೀವು ಚೇಂಜ್ ಮಾಡ್ದಂಗೆ ನಿಮ್ಮದು ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸೇ ಬೇರೆ ಆಗುತ್ತೆ. ಸೊ ಜನರಲಿ ಹೇಳ್ತಾರೆ ನಾನು 800 ಕುಟುಂಬನ ಸಾಗಿಸ್ತಾ ಇದ್ದೀನಿ. ಇಲ್ಲ, 800 ಕುಟುಂಬ ನಮ್ಮ ಕುಟುಂಬನ ಸಾಗಿಸ್ತಾ ಇದೆ. ಕರೆಕ್ಟ್ ನಿಜ ಖಂಡಿತವಾಗಿ. ಸರ್, ಈಗ ಇನ್ನೊಂದು ಏನಂದರೆ, ಯಾವುದೇ ಒಂದು ಕಂಪ್ನಿಯಲ್ಲಿ ಏನಂದರೆ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಒಂದು ರಿಲೇಷನ್ಶಿಪ್ ಇರ್ಬೋದು, ಒಂದು ಕೋಆರ್ಡಿನೇಷನ್ ಇರುವಂಥದ್ದು, ಕಮ್ಯುನಿಕೇಷನ್, ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಇನಿಷಿಯಲ್ ಸ್ಟೇಜಲ್ಲಿ ಬಹಳ ಸಮಸ್ಯೆ ಆಗುವಂಥದ್ದು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ನೀವು ಆ ನಿಟ್ಟಿನಲ್ಲಿ ಏನಾದರೂ ನಿಮ್ಮಲ್ಲಿ ಹೇಗೆ ಒಂದು ವರ್ಕಿಂಗ್ ಕಂಡೀಷನ್ ಇರುತ್ತೆ ಅನ್ನುವಂಥದ್ದು ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಹೆಂಗಿರುತ್ತೆ? ಏನು ಆ ಥರ ಟಾಪ್ ಮ್ಯಾನೇಜ್ಮೆಂಟು ಮಿಡಲ್ ಮ್ಯಾನೇಜ್ಮೆಂಟ್ ತುಂಬ ವೇರಿಯೇಷನ್ಸ್ ಇಲ್ಲ ಸರ್. ಒಂಥರ ಐ ಥಿಂಕ್ ವಿ ಬ್ರೋಕನ್ ಡೌನ್ ದ ಟೀಮ್ಸ್ ಕ್ವೈಟ್ ಸಿಂಪಲ್ ಆಗಿ. ಒಂಥರ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಅ ಡೈರೆಕ್ಟರ್. ಅವ್ರ ಡೈರೆಕ್ಟರ್ ಒಟ್ಟಿಗೆ ಒಬ್ಬರು ಡಿಪಾರ್ಟ್ಮೆಂಟ್ ಹೆಡ್ ಅಂತ ಇರ್ತಾರೆ. ಆ ಡಿಪಾರ್ಟ್ಮೆಂಟ್ ಹೆಡ್ ವುಡ್ ಜನರಲಿ ಬಿ ಅ ಸ್ಕಿಲ್ಡ್ ಪರ್ಸನ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಈಗ IT ಅಂತಂದರೆ ದ ಡಿಪಾರ್ಟ್ಮೆಂಟ್ ಹೆಡ್ ಇಸ್ ಅ ಸ್ಕಿಲ್ಡ್ IT ಪರ್ಸನ್ ಹೂ ನೋಸ್ ದಟ್ ಪರ್ಟಿಕ್ಯುಲರ್ ಜಾಬ್. Director is somebody who may know all of it or most of it, at least he knows that concepts ಏನು ಅಂತ ಅಂದ್ಬಿಟ್ಟು ಅಂತ. ಯಾಕಂದರೆ ನನ್ ಆಫ್ ವಿ ಡೈರೆಕ್ಟರ್ಸ್ ನಾವು ಯಾರೂ MBS ಒಂದು ಇವ್ರು ಓದಿದ್ದಾರೆ, ಬಟ್ ಓದಿದಾಗ ಬಂದಿರೋರೇನಿಲ್ಲ. ಇನ್ ಜನರಲ್ ನಾನು ಹೇಳೋದು ಅಂತಂದರೆ, ಇಟ್ಸ್ ನಾಟ್ ದಟ್ ನಾವು ಈ ಫೀಲ್ಡಲ್ಲೇ ಓದಿ ನಾವೇನೋ ಒಂದು ದೊಡ್ಡ ಇದನ್ನು ತೊಗೊಂಡು ಡಿಗ್ರಿ ತೊಗೊಂಡು ಬಂದು ಇವಾಗ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂತ. ವಿ ಆರ್ ವರ್ಕಿಂಗ್ ಆನ್ ಸಿಂಪಲ್ ಕಾಮನ್ ಸೆನ್ಸ್ ಅಷ್ಟೇ. ಒಂಥರ ನಾವು ನಿಮ್ಮೊಟ್ಟಿಗೆ ಹೆಂಗೆ ಬಿಹೇವ್ ಮಾಡಿದ್ರೆ ನೀವು ಹೆಂಗೆ ನಮ್ಮ ಹತ್ರ ಹೆಂಗೆ ಬಿಹೇವ್ ಮಾಡ್ತೀರಾ ಅದೇ ಥರ. ನಾನು ನಿಮ್ಮನ್ನು ಹೋಗಬಾರ ಅಂತಂದರೆ ನೀವು ಹಂಗೆ ಮಾತಾಡ್ತೀರಾ, ಬನ್ನಿ ಹೋಗಿ ಅಂದರೆ ನೀವು ಹಂಗೆ ಮಾತಾಡಿಸ್ತೀರ. ಐ ಥಿಂಕ್ ದಿಸ್ ಆರ್ ವೆರಿ ಸಿಂಪಲ್ ಥಿಂಗ್ಸ್ ವಿ ಆರ್ ಫಾಲೋಯಿಂಗ್. ಅವ್ರು ಹೇಳ್ದಂಗೆ ಯಾವುದು ಕಾಂಪ್ಲಿಕೇಟ್ ಮಾಡ್ಕೊಂಡು ಹೇಳ್ದಂಗೆ ಸರ್, ಪೀಪಲ್ ಸ್ಕಿಲ್ ತುಂಬ ಮುಖ್ಯ. ಆ್ಯಂಡ್ ನನ್ನ ಅಭಿಪ್ರಾಯದಲ್ಲಿ ನೀವು ಏನೇ ಬಿಸ್ನೆಸ್ ಏನೇ ಸರ್ವಿಸ್ ಮಾಡಿದ್ರು 80% ಆಫ್ ದಿ ಪ್ರೊಸೆಸ್ ಆರ್ 80% ಆಫ್ ದಿ ಸ್ಟ್ರಕ್ಚರ್ ಜನರಲ್ ಆಗಿ ಸೇಮ್ ಇರುತ್ತೆ. ನಿಮಗೆ 20%ನಲ್ಲೇ ವ್ಯತ್ಯಾಸ ಬರೋದು. ದ್ಯಾಟ್ ಡಿಪೆಂಡ್ಸ್ ಆನ್ ನೀವು ಯಾವ ಪ್ರಾಡಕ್ಟೋ ಯಾವ ಸರ್ವಿಸ್ನ ನೀವು ಸೇಲ್ ಮಾಡ್ತಾ ಇದ್ದೀರೋ ಇಲ್ಲ ಮಾರ್ಕೆಟ್ ಮಾಡ್ತಾ ಇದ್ದೀರೋ, ಅಲ್ಲೇ ವ್ಯತ್ಯಾಸ ಬರೋದು. 80% ನಿಮಗೆ ಜನರಲ್ ರನ್ನಿಂಗ್ ಆಫ್ ದ ಬಿಸ್ನೆಸ್ 80% ಸ್ಟ್ರಕ್ಚರ್ ಸೇಮೇ ಬರುತ್ತೆ. ಸೊ ಅದೇ ಇಂಡಸ್ಟ್ರಿದು ಅದೇ ಎಕ್ಸ್ಪೀರಿಯನ್ಸ್ದು ಇರಲೇಬೇಕಂತ ಇಲ್ಲ. ಅವ್ರು ಹೇಳ್ದಂಗೆ ಕಾಮನ್ ಸೆನ್ಸು, ನಾಲೆಜ್, ರೆಗ್ಯುಲರ್ ನಾಲೆಜ್ ಇದ್ದರೆ ಅದನ್ನು ಇಟ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಟು ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಸರ್ವಿಸಿಗೆ ಡೆವಲಪ್ ಮಾಡ್ಬೋದು ಅದನ್ನು. ಆಮೇಲೆ ಸರ್, ಇವತ್ತು ಯಾರೇ ಒಬ್ಬರು ಎಲ್ಲೇ ಕೆಲಸ ಮಾಡಿದ್ರು, ಈಗ ನಾನು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ, ಓಕೆ, ನಮ್ಮ ಮನೆಯವರು ಇನ್ನೊಬ್ಬರ ಕಡೆ ಹೋಗ್ಬೋದು, ನಮ್ಮ ಮನೆಗೆ ಇನ್ನೊಬ್ರು ಒಂದು ಕೆಲಸ ಮಾಡ್ಬೋದು. ಸೊ ಕೆಲಸದ ರೀತಿ ನೀತಿ ಬೇರೆ ಆದ್ರೂ ಮನುಷ್ಯನ ರಿಕ್ವೈರ್ಮೆಂಟ್ ಸಿಂಪಲ್ ಸರ್. ಒಂಥರ ಅವರು ಅಥವಾ ನಾವಿಲ್ಲಿ ಮಾಡ್ತಿರೋದು ಏನೋ ಒಂದು ಗೋಲ್ ಇಟ್ಕೊಂಡು, ನಮಗೆ ತಿಂಗಳಿಗೆ ಸರಿಗೆ ಸಂಬಳ ಬರಬೇಕು, ಊಟ ತಿಂಡಿ ಏನಿದೆಯೋ ಅದಾಗಬೇಕು, ಇರ್ಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಹೊರಗಡೆಯಿಂದ ಬಂದವರಾದರೆ. ಆ್ಯಂಡ್ ಬೇಸಿಕ್ಲಿ ಏನು ಸರ್, ಎಲ್ಲರಿಗೂ ಒಂದು ಬೇಸಿಕ್ ಮರ್ಯಾದೆ ಇರುತ್ತೆ. ಅದಿಲ್ಲ ಅಂತಂದರೆ ಕಷ್ಟ ಅಲ್ವಾ ಒಂಥರ. ಯಾಕಂದರೆ ಈ ಸ್ವೀಟ್ ಇಂಡಸ್ಟ್ರಿ ನಾನು ಗಮನಿಸ್ದಂಗೆ ಸ್ವಲ್ಪ ತುಂಬ ವಾಟ್ ಐ ಶುಡ್ ಸೇ, ಕನ್ಸ್ಟ್ರಕ್ಷನ್ ಆದಮೇಲೆ ನೆಕ್ಸ್ಟ್ ಇಂಡಸ್ಟ್ರಿ ಇದೆ ನನಗೆ ಕಂಡಿದ್ದು, ವೇರ್ ಅಷ್ಟು ಕೆಲಸ ಕಾರ್ಮಿಕರಲ್ಲಿ ಅಷ್ಟು ಗೌರವ ಅದು ಅಷ್ಟು ನಾನು ಕಾಣಲಿಲ್ಲ ಒಂಥರ. ಯಾಕಂದರೆ ಚಿಕ್ಕ ವಯಸ್ಸಿಂದ ಫ್ಯಾಕ್ಟ್ರಿಗಳಿಗೆಲ್ಲ ಸೇರ್ಕೊಂಡ್ಬಿಡ್ತಾ ಇದ್ರು ಒಂಥರ. ಅವರು ಇಲ್ಲ ನಮ್ಮ ಯಜಮಾನರು ಭಾಳ ಚೆನ್ನಾಗಿ ಮಾಡ್ತಾರೆ ಅದು ಇದು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ಮಾಡೋವಾಗ
ಹೇಳ್ತಾ ಇದ್ರು ಬಂದಾಗ, ನಾನು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಇದರಲ್ಲಿ ಈ ಸ್ವೀಟಲ್ಲಿ ನಾನು ಮಾಸ್ಟರು ಅದು ಇದು ಅಂತ. ಆಮೇಲೆ ನಾನು ಇಂಥ ಕಡೆ ಕೆಲಸ ಮಾಡ್ತಿದ್ದೀನಿ, ನಮ್ಮ ಓನರ್ ಬಂದು ಯಜಮಾನರು ದೇವ್ರಂಥವ್ರವರು ಅದು ಇದು ಅಂತ. ಹೌದಪ್ಪ ಆಯಿತು, ಓಕೆ. ಏನು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀನಿ, ನೀ ಎಷ್ಟಪ್ಪ ಸಂಬಳ ತೊಗೊತೀವಿ? ಅವ್ನು 30 ವರ್ಷ ಎಕ್ಸ್ಪೀರಿಯನ್ಸ್ ಅಂತಾನೆ. ಸಂಬಳ ಎಷ್ಟು ತೊಗೊತೀನಿ ಅಂದರೆ 30,000 ರೂಪಾಯಿ ತೊಗೊತಿದ್ದೀನಿ ಅಂತ. ಸೊ ಅದ್ರಲ್ಲಿ ಏನೋ ಒಂದು ಮಿಸ್ ಮ್ಯಾಚ್ ಇದೆ ಅಲ್ಲ. ಇದರ್ ಇವನು ಒಳ್ಳೆ ಕೆಲಸಗಾರ ಅಲ್ಲ, ಅದಕ್ಕೆ ಆ ಯಜಮಾನರು 30,000 ಕೊಡ್ತಿರ್ತಾರೆ. ಅಥವಾ ಆ ಯಜಮಾನರು ಇವನಿಗೆ ತಕ್ಕವರಲ್ಲ, ಯಾಕಂದರೆ 30 ವರ್ಷ ಕೆಲಸ ಮಾಡಿದ್ರು 30,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ಸೊ ಏನೋ ಒಂದು ಮಿಸ್ ಮ್ಯಾಚ್ ಈ ಥರ ಐ ಹ್ಯಾವ್ ಸೀನ್ ವೆರಿ ಜನರಲಿ ಒಂಥರ. ಸೊ ನಮ್ಮಲ್ಲಿ ವಿ ಆರ್ ಗುಡ್ ಪೇ ಮಾಸ್ಟರ್ಸ್ ಅಂತ ಕೂಡ ನಾನು ಹೇಳ್ಬೋದು ಒಂಥರ. ನಾವು ಕೊಡ್ತಿರೋ ಸ್ಯಾಲ್ರೀಸು ಮತ್ತು ಇದು ನಾವು ಕೊಡ್ತಿರೋ ಅನ್ನೋದಕ್ಕಿಂತ ಅಲ್ಲ, ನಾವು ನಮ್ಮ ಕಂಪ್ನೀಲಿ ಏನು ಸ್ಯಾಲ್ರೀಸ್ ಉಂಟು ಅದು ಜನರಲಿ ಬೇರೆ ಕಂಪ್ನೀಸಲ್ಲಿ ಇಲ್ಲ, ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಬಟ್ ನಮ್ಮಲ್ಲಿ ಜನ ಹಣಕ್ಕಾಗಿದ್ದಾರೆ ಅನ್ನೋದು ಸುಳ್ಳು. ಓಕೆ, 100% ನಮ್ಮಲ್ಲಿರೋ ಒಂದು ಪ್ರೀತಿಗೆ, ಆಮೇಲೆ ನಮ್ಮ ಒಂದು ಈ ಪ್ರಗತಿಲಿ ಕೂಡ ಅವ್ರದ್ದು ಒಂದು ವಿಶ್ವಾಸ ಇರೋದ್ರಿಂದ. ಆ್ಯಂಡ್ ಐ ಥಿಂಕ್ ದೇ ಆಲ್ ನೋ ವೆರಿ ಕ್ಲಿಯರ್ಲಿ ಇಫ್ ದ ಕಂಪ್ನಿ ಗ್ರೋಸ್ ಆಟೋಮೆಟಿಕ್ಲಿ ಅವ್ರು ಗ್ರೋ ಆಗೇ ಆಗ್ತಾರೆ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋದು ಅಗತ್ಯ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಅಂತ ಅನಿಸ್ತಾ ಇದೆ. ನಿಜವಾಗಿಯೂ ತುಂಬ ಒಳ್ಳೆಯ ಎಥಿಕ್ಸನ್ನು ನೀವು ನಿಮ್ಮ ಕಂಪ್ನಿಯಲ್ಲಿ ಇಟ್ಕೊಂಡಿದ್ದೀರಾ. ನಾನು ಅದೇ ಕೇಳಿದಾಗ ಹಾಗೆ ಹೇಳಿದ್ರು, ನೀವು ಹೇಳಿದ ಅಭಿಪ್ರಾಯ ಬಂತು. ಸೊ ಅದು ಅಂದರೆ ಒಬ್ಬ ಉದ್ಯಮಿಯ ವಿಷನ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ತಾವು ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದ್ದೀರಿ. ಸೊ ಮತ್ತೆ ಇನ್ನೊಂದು ಹೇಳಿದ್ರೆ, ಇಂಡಿಯಾ ಸ್ವೀಟ್ ಹೌಸ್ ಇವಾಗ IPOಗೆ ರೆಡಿ ಆಗ್ತಾ ಇರುವಂಥದ್ದು ಒಂದು ಕಡೆ. ಸೊ ಅಂದರೆ ಮುಂದಿನ ವಿಷನ್ ಏನಿದೆ ಅಂತ ಹೇಳ್ತೀರಾ ಅಂತ, ನಿಮ್ಮ ಕನಸು ಏನು? ಸರ್, IPO ಹೋಗ್ತಾ ಇರೋದು ಯಾತಕ್ಕೆ ಅಂತ ಫಸ್ಟ್ ಹೇಳ್ತೀನಿ. ದುಡ್ಡು ರೇಸ್ ಮಾಡೋದು, ಫಂಡಿಂಗ್ ತೊಗೊಳೋದು, ಇನ್ವೆಸ್ಟ್ಮೆಂಟು ಸುಮಾರು ದಾರಿಗಳಿದೆ. ಬ್ಯಾಂಕ್ ಲೋನ್ಸ್ ಆಗ್ಬೋದು, ಪಿ ಇನ್ವೆಸ್ಟರ್ಸ್ ಆಗ್ಬೋದು, HNI ಇನ್ವೆಸ್ಟರ್ಸ್ ಆಗ್ಬೋದು. IPO ಏತಕ್ಕೆ? IPO ಆ್ಯಕ್ಚುಲಿ ಕಷ್ಟದ ರೂಟು, ಅಷ್ಟು ಸುಲಭ ಅಲ್ಲ. ಜನ ತಿಳಿದಂಗೆ ಓಕೆ IPO ಹೋಗ್ತಾ ಇದ್ದಾರೆ, ಹೌದು ದೊಡ್ಡ ಮಾತು ಎಲ್ಲ. ಬಟ್ ಅದರ ಹಿಂದೆ ಇರೋದು ಪ್ರೊಸೀಜರ್ಸು, ಅದರದ್ದು ಪ್ರಿಪ್ರೇಷನ್ಸು, ಅಪ್ರೂವ್ ಆಗುತ್ತೋ ಇಲ್ಲ, ಸುಮಾರು ಕೆಲಸಗಳಿದೆ. ಬಟ್ ಅದನ್ನು ರೂಟ್ ಏತಕ್ಕೆ ಚೂಸ್ ಮಾಡಿದ್ದೀವಿ ಅಂತಂದರೆ, ಈ ರೂಟ್ನಲ್ಲಿ ಸುಮಾರು ಬೆನಿಫಿಟ್ಸ್ ಇದೆ. ಒಂದು, ಕಂಪ್ನಿದು ಟ್ರಾನ್ಸ್ಪರೆನ್ಸಿ ಲೆವೆಲ್ಸು ತುಂಬ ಹೈ ಲೆವೆಲ್ಸಿಗೆ ಬರುತ್ತೆ. ಬಿಕಾಸ್ ನೀವು ಪಬ್ಲಿಕ್ ಲಿಮಿಟೆಡ್ ಆಗೋದ್ರಿಂದ, ಪ್ಲಸ್ ನೀವು ಪಬ್ಲಿಕ್ ಜೊತೆ ಡೀಲ್ ಮಾಡೋದ್ರಿಂದ ನಿಮಗೆ ಟ್ರಾನ್ಸ್ಪರೆನ್ಸಿನಲ್ಲಿ ನೀವು ಯಾವುದೂ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸು ನಿಮ್ಮದು ಫುಲ್ಫಿಲ್ ಆಗುತ್ತೆ. ನಾವು ಮುಂಚೆಯಿಂದ ಬಿಕಾಸ್ ಕಾರ್ಪೊರೇಟ್ ಲೆವೆಲ್ ಟೈಪ್ ಆಫ್ ಕಲ್ಚರ್ ಇರೋದ್ರಿಂದ ನಮ್ಮದು ಬುಕ್ಸು ಫಸ್ಟಿಂದನೂ ಕ್ಲಿಯರ್ ಇದೆ. ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ನಾವು ಅದನ್ನು ಇಂಪ್ರೂವ್ ಮಾಡ್ಬೋದು, ಇನ್ನೂ ಅಷ್ಟು ಮಟ್ಟಿಗೆ ನಾವು ಕಂಪ್ಲೈಂಟ್ ಇರ್ಬೋದು. ಒಂದು. ಸೆಕೆಂಡು, ಪಿ ಇನ್ವೆಸ್ಟರ್ಸ್ದು ಬಂದರೆ ಇಲ್ಲ ಬೇರೆ ಫಂಡಿಂಗ್ ಬಂದರೆ ದುಡ್ಡು ಬರುತ್ತೆ, ಬೆಳವಣಿಗೆ ಆಗುತ್ತೆ. IPOನಲ್ಲೂ ಅದೇ ಬೆಳವಣಿಗೆ ಆಗುತ್ತೆ. ಬಟ್ IPOನಲ್ಲಿ ನಾವು ಸುಮಾರು ಜನನ ಜೊತೆ ಕರ್ಕೊಂಡು ಹೋಗ್ಬೋದು. ನಾವು ಆ್ಯಸ್ ಫೌಂಡರ್ಸ್ ಆಗಲಿ, ನಮ್ಮ ಜೊತೆ ಕೆಲಸ ಮಾಡೋರು ಎಂಪ್ಲಾಯೀಸ್ ಆಗಲಿ, ನಮ್ಮ ಜೊತೆ ನಮ್ಮ ಸಪ್ಲೈಯರ್ಸ್ ಆಗಲಿ, ವೆಂಡರ್ಸ್ ಆಗಲಿ, ನಮ್ಮ ಕಸ್ಟಮರ್ಸು ಆಗಲಿ, ನಮ್ಮ ಫ್ರಾಂಚೈಸೀಸ್ ಆಗಲಿ, ಎಲ್ಲರಿಗೆ ಇದರ ಜೊತೆಗೆ ಬೆಳೆಯೋಕ್ಕೆ ಅವಕಾಶ ಇದೆ. ವಿಚ್ ಬೇರೆ ರೂಟ್ನಲ್ಲಿ ಸಿಗೋದು ತುಂಬ ಕಷ್ಟ. ಸೊ ಇದು ನಮಗೆ ಕಷ್ಟ ಅನ್ಸಿದ್ರು ಕೂಡ ವಿ ಫೆಲ್ಟ್ ದಿಸ್ ಇಸ್ ವಾಟ್ ವಿ ಶುಡ್ ಡೂ ಅಂತ ಅಂದ್ಬಿಟ್ಟು. ಯಾಕಂದರೆ ದೇವ್ರು ಇವತ್ತಿನ ದಿನ ಹೀಸ್ ಕೆಪ್ಟ್ ಅಸ್ ಕಂಫರ್ಟಬಲ್. ವಿ ಹ್ಯಾವ್ ಆಲ್ರೆಡಿ ಸಾರ್ಟೆಡ್ ಇನ್ ಅವರ್ ಓನ್ ಲೈಫ್ಸ್ ಒಂಥರ, ಯಾವುದೋ ಮಟ್ಟದಲ್ಲಿ ಇರ್ಬೋದು ಒಂಥರ. ಬೇಕಂದರೆ ಇದೆಲ್ಲ ಒಂದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಐ ಥಿಂಕ್ ವಿ ಆರ್ ಸ್ಯಾಟಿಸ್ಫೈಡ್ ಟು ದಟ್ ಎಕ್ಸ್ಟೆಂಟ್. ಇನ್ನು ನಾವು ಏನೇ ಮಾಡ್ತಿದ್ರು ಕೂಡ ಇಟ್ ಶುಡ್ ಮೇಕ್ ಅ ಡಿಫ್ರೆನ್ಸ್ ಅಲ್ವಾ. ನಾವು ಇಲ್ಲಿ ಹುಟ್ಟಿ ಬೆಳೆದು ಇಲ್ಲೆಲ್ಲ ಮಾಡ್ತಿರೋದ್ರಿಂದ ದೇ ಹ್ಯಾಸ್ ಟು ಬಿ ಎ ಡಿಫ್ರೆನ್ಸ್ ದಟ್ ವಿ ಆಲ್ಸೋ ಕ್ರಿಯೇಟ್ ಟು ದ ಸೇಮ್ ಸೊಸೈಟಿ, ರೈಟ್? ಐ ಥಿಂಕ್ ಇವತ್ತಿನ ದಿನ ನಮ್ಮ ರಾಜ್ಯದ ಅಥವಾ ದೇಶದ ಪ್ರಗತಿಯಲ್ಲಿ ಬಿಸ್ನೆಸ್ ಮೆನ್ಗಳ ರೋಲ್ ಭಾಳ ಮುಖ್ಯವಾಗಿದೆ. ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಟಾಟಾ ಇರ್ಬೋದು, ರಿಲಯನ್ಸ್ ಇರ್ಬೋದು, ನೀವು ಯಾರೇ ನೋಡಿದ್ರು ನಾವು ಒಂದು ಮಟ್ಟಕ್ಕೆ ಇವತ್ತಿನ ದಿನ ಎತ್ತು ನೋಡ್ತಿದ್ದಾನೆ ಅಂದರೆ ಖಂಡಿತ ಇವರೆಲ್ಲರ ಪಾತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅವರು ಅಷ್ಟೆಲ್ಲ ದೊಡ್ಡವರಾಗ ಅಷ್ಟು ಇದು ನಮ್ಮ ಯೋಗ್ಯತೆ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಏನೋ ಒಂದು ಸಣ್ಣ ಪ್ರಮಾಣದಲ್ಲನ ಒಂದು ವ್ಯತ್ಯಾಸ ಮಾಡಿ ನಮ್ಮೊಟ್ಟಿಗಿರೋ ಒಂದು 500, 1000, 2000 ಜನದ ಜೀವನದಲ್ಲನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪರಿಣಾಮ ಬೀರೋಣ, ವ್ಯತ್ಯಾಸ ತರುವ ಅನ್ನೋ ಒಂದು ಆಸೆ ಅಷ್ಟೇ. ಇಲ್ಲ, ಖಂಡಿತವಾಗಿ ಕೂಡ ಆಗುತ್ತೆ. ಯಾಕಂದರೆ ಎಷ್ಟೋ ದೊಡ್ಡ ಕಂಪ್ನಿಗಳು ಭಾಳ ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ದೊಡ್ಡ ಮಟ್ಟಿನಲ್ಲಿ ಬೆಳೆದಂಥದ್ದು. ಅದು ಇವನ್ ಮೆಕ್ಡೊನಾಲ್ಡ್ ಇರ್ಬೋದು, ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳ ಬ್ಯಾಕ್ಗ್ರೌಂಡ್ ನಾವು ನೋಡಿದ್ರೆ ಅದು ಸಣ್ಣ ಮಟ್ಟದಲ್ಲಿ ಆರಂಭ ಗ್ಯಾರೇಜಿನಲ್ಲಿ ಶುರುವಾದಂಥ ದೊಡ್ಡ ದೊಡ್ಡ ಆಟೋಮೊಬೈಲ್ ಕಂಪ್ನಿಗಳಿದೆ. ಫೋರ್ಡ್ ಕಂಪ್ನಿಯ ಉದಾಹರಣೆ ತಗೋಬೋದು. ಹಾಗಾಗಿ ಸೊ ಇನ್ನೊಂದು ವಿಷಯ ಏನಂತಂದರೆ, ಈಗ ಇಂಡಿಯಾದ ಒಂದು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಆಗ್ತಾ ಇರುವಂಥ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಸುಮಾರು 10-20 ವರ್ಷ ಹಿಂದಿನ ಸಿಚುವೇಶನ್ಗೆ ಇವಾಗ ಬಹಳ ವ್ಯತ್ಯಾಸ ಇದೆ. ಈ ಎಲ್ಲ ಕ್ಷೇತ್ರಗಳು ಕೂಡ ಒಂದು ಆರ್ಗನೈಸ್ಡ್ ಅಂದರೆ ಸಂಘಟನಾತ್ಮಕವಾಗಿ ತುಂಬ ಬೆಳೀತಾ ಇದೆ, ಆರ್ಗನೈಸ್ಡ್ ಆಗ್ತಾ ಇದೆ.
ಸೊ ನಾವು ಪರ್ಟಿಕ್ಯುಲರಾಗಿ ಈಗ ಸ್ವೀಟ್ ಇಂಡಸ್ಟ್ರಿ ಬಗ್ಗೆ ಬರೆದಿದ್ರೆ ನಿಮ್ಮ ಒಂದು ಅಬ್ಸರ್ವೇಷನ್ ಏನು ಅಂತ ಅಂದರೆ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಇದ್ದಂಥ ಸ್ವೀಟ್ ಇಂಡಸ್ಟ್ರಿ ಫ್ಯೂಚರಲ್ಲಿ ಯಾವ ರೀತಿಯಲ್ಲಿ ಇದು ಆರ್ಗನೈಸ್ ಆಗುತ್ತೆ, ಇಂಥ ಎಷ್ಟು ಕಂಪ್ನಿಗಳು ಮುಂದೆ ಬರ್ಬೋದು, ನಿಮ್ಮೊಂದು ಅಬ್ಸರ್ವೇಷನ್ ಏನು ಅಂತ ಅದ್ರ ಬಗ್ಗೆ? ತುಂಬ ಆರ್ಗನೈಸ್ಡ್ ಆಗುತ್ತೆ ಸರ್, ಆಗಲೇಬೇಕು ಕೂಡ. ಓಕೆ, ನೀವು ಹಿಂದೆ ನೋಡಿದ್ರೆ ಈಗ ಇವತ್ತು ಕೂಡ ನೀವು ನೋಡಿ ಇಡೀ ದೇಶದಲ್ಲಿ ಒಂದು ಸಿಂಗಲ್ ಬ್ರ್ಯಾಂಡು ಬರೀ ಸ್ವೀಟ್ಸ್ ಮಾರ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಅಂತಿಲ್ಲ. ಬರ್ಗರ್ ಮಾಡೋ ಮೆಕ್ಡೊನಾಲ್ಡ್ ಸಿಗ್ಬೋದು ನಿಮಗೆ, ಅಥವಾ ಚಿಕನ್ ಮಾಡೋ KFC ಸಿಗ್ಬೋದು, ಅಥವಾ ಮತ್ತೊಂದು ಸಿಗ್ಬೋದು ನಿಮಗೆ. ಬಟ್ ಈ ಸ್ವೀಟ್ಸ್ ಬ್ರ್ಯಾಂಡ್ ಮಾಡೋ ಅಂತ ಒಂದು ಸಿಂಗಲ್ ಸ್ವೀಟ್ಸ್ ಬ್ರ್ಯಾಂಡ್ ಪೂರ್ತಿ ಇಲ್ಲ. ಇವತ್ತಿನ ದಿನ ಹಲ್ದಿರಾಮ್ ಅವ್ರು ಇರ್ಬೋದು, ಬಟ್ ಅವರು ರೆಸ್ಟೋರೆಂಟಲ್ಲೂ ಇದ್ದಾರೆ, ನಮ್ಕೀನ್ಸಲ್ಲೂ ಇದ್ದಾರೆ, ಸ್ವೀಟಲ್ಲೂ ಸ್ವಲ್ಪ ಮಸ್ಟಿಗಿದ್ದಾರೆ, ಈ ಥರ. ಸೊ ನಾವು ಇಲ್ಲಿ ಏನು ಅದೊಂದು ಸಮಸ್ಯೆ ಕೂಡ, ಗ್ಯಾಪ್ ನಾವು ನೋಡಿದ್ವಿ ಮಾರ್ಕೆಟ್. ಅದಕ್ಕೆ ವಿ ಆರ್ ಟ್ರೈಂಗ್ ಟು ಪೊಸಿಷನ್ ಅವರ್ ಸೆಲ್ಫ್ ಆಸ್ ದ ಸ್ವೀಟ್ ಕಂಪ್ನಿ ವಿಚ್ ವಿಲ್ ಹ್ಯಾವ್ ಅ ಫುಟ್ ಪ್ರಿಂಟ್ ಪ್ಯಾನ್ ಇಂಡಿಯಾ. ಯಾಕಂದರೆ ಈಗ ಬೆಂಗಳೂರಲ್ಲಿ ಎಲ್ಲ ರಾಜ್ಯದ ಸ್ವೀಟ್ಸ್ ಅಕ್ಸೆಪ್ಟ್ ಆಗಿದೆ ಅಂದರೆ ನಾವು ಆ ರಾಜ್ಯಕ್ಕೆ ಹೋದರೆ ಆ ಸ್ವೀಟಲ್ಲಿ ಆಟೋಮೆಟಿಕ್ಲಿ ಅಕ್ಸೆಪ್ಟ್ ಆಗೇ ಆಗುತ್ತೆ, ಅಲ್ಲೂ ಕೂಡ ಬೆಳೆಸ್ಬೋದು ಅಂತ ಅಂದ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ನಾವೀಗ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಇರಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸಾಕಷ್ಟು ಕವರ್ ಮಾಡಿದ್ದೀವಿ ಈಗ ಆಲ್ರೆಡಿ. ಇನ್ನು ಬ್ಯಾಲೆನ್ಸಲ್ಲೆಲ್ಲ ಜಾಗ ಹುಡುಕ್ತಾ ಇದ್ದೀವಿ, ಕೆಲವೊಂದು ಕಡೆ ಕೆಲಸ ನಡೀತಾ ಇದೆ. ಸೊ ಇನ್ ದ ಕಮಿಂಗ್ ಮಂತ್ಸ್ ವಿ ವಿಲ್ ಓಪನ್ ಆಲ್ ದೇ. ಬೆಂಗಳೂರು ಕರ್ನಾಟಕ ಎಲ್ಲ ಆದಮೇಲೆ ವಿ ವಿಲ್ ಟ್ರೈ ಟು ಗೋ ಪ್ಯಾನ್ ಇಂಡಿಯಾ ಆಲ್ಸೋ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೆಫಿನೆಟ್ಲಿ ಈ ಫೀಲ್ಡ್ ಆರ್ಗನೈಸ್ ಆಗೇ ಆಗುತ್ತೆ. ಮುಂಚೆ ಎಲ್ಲ ನೀವು ನೋಡಿದ್ರೆ ಸ್ವೀಟ್ ಅಂಗಡಿಗಳು ಒಂದು ಓಪನ್ ಮಾಡ್ತಿದ್ರು, ಅವಾಗ ವರ್ಷಕ್ಕೊಂದು 2 ವರ್ಷಕ್ಕೊಂದು. ಏನಂತಂದ್ರೆ ಅಂಗಡಿ ಓಪನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಂಗಡಿ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ಬಿಟ್ಟು. ಇವತ್ತಿನ ದಿನ ಒಂದು ಅಂಗಡಿ ನೋಡ್ಕೊಳ್ಳಿಕ್ಕೆ ತುಂಬ ನಮಗೆ ಅನುಕೂಲತೆಗಳು ಬಂದಿದೆ, ಟೆಕ್ನಾಲಜಿ ಬಂದಿದೆ. ಅವ್ಯವಹಾರಗಳು ನಡೀದಿರಂಗೆ ನೋಡ್ಕೊಳ್ಳಿಕ್ಕೆ, ಮಾನಿಟರ್ ಮಾಡಲಿಕ್ಕೆ ಇಂಟೆಲಿಜೆಂಟ್ CCTV ಕ್ಯಾಮ್ರಾಗಳು ಬಂದಿದೆ. ಹಾಗೆ ನಾವು ಸಾಕಷ್ಟು ಟೆಕ್ನಾಲಜಿನ ಅವಲಂಬಿತರಾಗಿದ್ದೀವಿ. ಬೇರೆ ಟೆಕ್ನಾಲಜಿ ಓರಿಯೆಂಟೆಡ್ ಕಂಪನಿ ಒಂಥರ ಕಂಪ್ಲೀಟ್. ನಮ್ಮ ERP ಆಗಿರ್ಬೋದು, ನಮ್ಮ ಇಂಟೆಲಿಜೆಂಟ್ CCTV ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಪ್ರಾಸೆಸಸ್ ಇರ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಆ್ಯಸ್ ಅ ಕಾಮನ್ ಮ್ಯಾನ್ ನೀವು ನಮ್ಮ ಅಂಗಡಿ ಒಳಗೆ ಹೋದರೆ 10 ತಪ್ಪು ಹುಡುಕ್ಬೋದು ನೀವು, ಇಲ್ಲ ಅಂತಿಲ್ಲ. ಬಟ್ ಆದರೂ ಬೇರೆ ಕಡೆ 100 ಸಿಗೋ ಕಡೆ ನಮ್ದು 10 ಸಿಗೋಕ್ಕೆ ಉಳ್ಸಂಗೆ ನೋಡೋದೇ ಒಂದು ಇದು. ಸೊ ಆಟೋಮೆಟಿಕ್ಲಿ ಈ ಟೆಕ್ನಾಲಜಿ ವೈಡ್ ಅಡಾಪ್ಟ್ ಆದಂಗೆ ಈ ಥರ ಒಂದೊಂದು ಕಂಪ್ನಿ ಈ ಥರ ಶುರು ಆದವರು ಇಷ್ಟು ಬೇಗ ಒಂದು IPO ಮಾಡೋದು, ಮತ್ತೊಂದು ಮಾಡೋದು ಅಂತ ಎಕ್ಸಾಂಪಲ್ಸ್ ನೋಡಿದಾಗ ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತೆ. ನಾವು 3 ವರ್ಷ ತೊಗೊಂಡಿದ್ದವ್ರು 1 ವರ್ಷದಲ್ಲಿ ಮಾಡ್ತಾರೆ. ಸೊ ದಟ್ಸ್ ಹೌ ಇಟ್ ಶುಡ್ ಬಿ ಅಲ್ವಾ. ಯಾರ ರೆಕಾರ್ಡು ಇಸ್ ನಾಟ್ ಅನ್ಬ್ರೋಕನ್, ಇಟ್ ಶುಡ್ ಬಿ ಬ್ರೋಕನ್. ಆ್ಯಂಡ್ ಬರೀ ಸ್ವೀಟ್ ಇಂಡಸ್ಟ್ರಿ ಇಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲಿ ಕನ್ಸಾಲಿಡೇಷನ್ಸ್ ಆಗುತ್ತೆ, ಆರ್ಗನೈಸೇಷನ್ ಆಗಲೇ ಆಗಬೇಕು. ಬಿಕಾಸ್ ಐ ಥಿಂಕ್ ಆನ್ ಆಫ್ ದ ಟೈಮ್ಸ್ ವೆನ್ ಜನ ಯು ಕುಡ್ ಡೂ ಇಟ್ ಎನಿವೇರ್, ಆರ್ಗನೈಸೇಷನ್ ಇಲ್ಲ ಅಂತಂತಂದರೆ ಮುಂದೆ ಯಾವೇ ಬಿಸ್ನೆಸ್ ನಡೆಸೋದು ಕಷ್ಟ. ಸರ್, ಈಗ ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಸ್ವೀಟ್ ಇಂಡಸ್ಟ್ರಿಗೆ ಬರೋರಿಗೆ ಇಲ್ಲಿ ಏನೋ ನಾನೊಂದು ಬಿಸ್ನೆಸ್ ಮಾಡಿ ಒಂದಷ್ಟು ಮಂದಿಗೆ ಉದ್ಯೋಗ ಕೊಡಬೇಕು, ಆಮೇಲೆ ನಾನು ಹಣ ಸಂಪಾದನೆ ಮಾಡಬೇಕು, ಒಂದಷ್ಟು ಮಂದಿಗೆ ಜಾಬ್ ಕೊಟ್ಟು ಅವರ ಫ್ಯಾಮಿಲಿಗೂ ಅನುಕೂಲ ಮಾಡಬೇಕು, ಮತ್ತು ಸೊಸೈಟಿಗೆ ಅಫ್ಕೋರ್ಸ್ ಒಳ್ಳೆ ಸ್ವೀಟ್ಗಳನ್ನು ಕೊಡಬೇಕು ಅಂತ ಬಯಸೋರಿಗೆ ನಿಮ್ಮ ಒಂದು ಸಜೆಷನ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತ? ಏನಿಲ್ಲ ಸರ್, ಎನಿಬಡಿ ಕ್ಯಾನ್ ಡೂ, ಓಕೆ. ಬಟ್ ಐ ವುಡ್ ಸೇ ಅವರ ಜೀವನದ ಪರಿಸ್ಥಿತಿ ನೋಡಿಕೊಂಡು ಸ್ಟೆಪ್ ಇಡಲಿ. ಯಾಕಂದರೆ ಇದೊಂದು ದೊಡ್ಡ ಸಮುದ್ರ ಸರ್, ಇಟ್ಸ್ ಅ ಬಿಗ್ ಓಷನ್. ಓಕೆ, ಯಾರು ಬೇಕನ್ನ ಮಾಡ್ಬೋದು. ಇಫ್ ಎನಿಬಡಿ ಈಸ್ ವಿಲ್ಲಿಂಗ್ ಟು ಲರ್ನ್, ಯಾರನ್ನ ಈ ಒಂದು ಆಸ್ಪೆಕ್ಟ್ ಕಲಿಬೇಕು, ಹೆಂಗೆ ಮಾಡಿ ತಿಳ್ಕೊಬೇಕು ಅಂದರೆ ದೇ ಆರ್ ವೆಲ್ಕಮ್. ವಿ ಆರ್ ಹ್ಯಾಪಿ ಟು ಅಲೋ ದೆಮ್ ಟು ಅವರ್ ಫ್ಯಾಕ್ಟ್ರಿ ಆಲ್ಸೋ. ಬಂದು ನೋಡ್ಬೋದು ಅವರು ಯಾವ ಥರ ಅಂತ. ಇಫ್ ದೇ ಫೀಲ್ ನಮ್ಮ ಅಡ್ವೈಸಿಂದ ಏನು ಅವ್ರಿಗೆ ವರ್ಕ್ ಆಗುತ್ತೆ ಅಂದರೆ ವಿ ಆರ್ ಆಲ್ಸೋ ಹ್ಯಾಪಿ ಟು ಸ್ಪೆಂಡ್ ಅ ಕಪಲ್ ಆಫ್ ಸಮ್ ಟೈಮ್ ಆಲ್ಸೋ ವಿತ್ ದೆಮ್. ಆ ಥರ ಏನಿದಿಲ್ಲ. ಯಾಕಂದರೆ ನಾವು ಇದನ್ನು ಮಾಡೋಕ್ಕೆ ಹೊರಟಾಗ ನಮಗೆ ತಿಳಿದಿದ್ದು ಏನೇ ಇದ್ರೂ ಕೂಡ ನಮಗೆ ತಿಳಿದಿಲ್ಲಾರದು ಸಾಕಷ್ಟಿತ್ತು. ಅದನ್ನು ಇನ್ನೊಬ್ರು ಯಾರೋ ನಮಗೂ ತೋರಿಸಿದ್ರು, ಈ ಥರ ಮಾಡಿದ್ದೀವಿ. ಯಾಕಂದರೆ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಒನ್ ಟೈಮ್ ನಾವು ಸೆಟಪ್ ಮಾಡೋವಾಗ, ನಾವು ಶುರು ಮಾಡುವಾಗ ಈ ಫ್ಯಾಕ್ಟ್ರಿ ಬಂದಾಗ ನಾವು ಇದು 50,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ನಾವು ಇರೋದು ಒಂಥರ. ನಾವು ಇದು ಬರುವಾಗ ನಮ್ಮ ರಿಕ್ವೈರ್ಮೆಂಟು 5,000 ಸ್ಕ್ವೇರ್ ಫೀಟು ಇರಲಿಲ್ಲ ಒಂಥರ. ಬಟ್ 50,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ನಾವು ಬಾಡಿಗೆಗೆ ತೊಗೊಂಡು ಮಾಡೋಣ. ಯಾಕಂದರೆ ನಾವು ಇಲ್ಲ ಇದೊಂದು 100 ಅಂಗಡಿ ಮಾಡ್ತೀವಿ ಅನ್ನೋ ಒಂದು ವಿಷನ್ ನಮ್ಮಲ್ಲಿ ಇತ್ತು ಅಂತ, ದೃಢ ನಂಬಿಕೆ ಇತ್ತು. ಸೊ ಹೆಚ್ಚಿಗೆ ಸ್ವಲ್ಪ ಬಾಡಿಗೆ ಒಂದು ಸ್ವಲ್ಪ ದಿನ ಕಟ್ಟಿದ್ರು ಪರವಾಗಿಲ್ಲ ಅನ್ನೋ ಭಾವನೆ ಕೂಡ ಇತ್ತು ನಮ್ಮಲ್ಲಿ ಒಂಥರ. ಸೊ ಇಷ್ಟು ದೊಡ್ಡ ಸ್ಕೇಲಲ್ಲಿ ಒಂದೇ ಜಾಗದಲ್ಲಿ ಸ್ವೀಟ್ ತಯಾರು ಮಾಡ್ತಿರೋ ಒಂದು ಘಟಕ ನಾವು ನೋಡಬೇಕಿತ್ತಲ್ಲ. ನಾವು ನೋಡೋ ತನಕ ನಮಗೂ ಅನುಭವಕ್ಕೆ ಬರೋದಿಲ್ಲ. ಒಂಥರ ಓದ್ಬೋದು, ತಿಳ್ಕೊಬೋದು, ಫೋಟೋ ನೋಡ್ಬೋದು. ಬಟ್ ಎಲ್ಲ ಹೋಗೊಮ್ಮೆ ನೋಡಿದಾಗ ಆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗೆ ನಾವಿಲ್ಲಿ ಬೆಂಗಳೂರಲ್ಲಿರೋ ಕೆಲವೊಂದು ಸ್ವೀಟ್ ಕಂಪ್ನೀಸ್ ಅವರೊಟ್ಟಿಗೆ ಮಾತಾಡಿದ್ವಿ, ಹೊರಗಡೆ ಹೋಗಿ ಮಾತಾಡಿದ್ವಿ. ಬಾಂಬೆಲಿ ನಮ್ಮ ಸ್ನೇಹಿತರಾದವರು ಅವ್ರ ಫ್ಯಾಕ್ಟ್ರಿಗೆ ಕರೆಸ್ಕೊಂಡ್ರು ನಮ್ಮನ್ನು. ಅಲ್ಲಿ ಹೋಗಿ 2 ದಿನ ಇದ್ದು ಅರ್ಥ ಮಾಡಿಕೊಂಡು ಲೇಔಟ್ ಎಲ್ಲ ಯಾವ ಥರ ಮಾಡಬೇಕು ಅದನ್ನೆಲ್ಲ ಚೆಕ್ ಮಾಡಿ ನಾವು ಮಾಡಿದ್ವಿ. ಸೊ ನಮಗೆ ಈ ಥರ ಇಷ್ಟೊಂದು ಜನ ಸಹಾಯ ಮಾಡಿ ಎಲ್ಲರ ಒಂದು ಸಹಕಾರ ಇರೋದಕ್ಕೆ ನಾವೇನೋ ಮಾಡಿದ್ವಿ. ಅದೇ ಥರ ಯಾರನ್ನ ಆಸಕ್ತಿ ಇರೋರು ಮಾಡಬೇಕು ಅಂತಿದ್ರೆ ಜೆನ್ಯೂನ್ ಆಗಿರೋರಿಗೆ ಖಂಡಿತ ನಮ್ಗೆ ವಿ ಆರ್ ಓಪನ್. ಅವ್ರಿಗೆ ಏನು ಸಹಾಯ ಬೇಕು, ಯಾವ್ದು ಏನು ಬೇಕಾದ್ರು ಯಾವ ವಿಷಯದಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು. IPO ಹೋಗೋದ್ರಿಂದ ಹಿಡಿದು ಲಿಮಿಟೆಡ್ ಮಾಡೋದ್ರಿಂದ ಹಿಡಿದ್ಬಿಟ್ಟು IPO ವರೆಗೂ ಏನು ಬೇಕನ್ನ ನಮಗೆ ಗೊತ್ತಿರೋದು.
ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇಂಡಿಯಾ ಸ್ವೀಟ್ ಹೌಸ್ನ ಒಂದು ಸ್ವೀಟ್ ಜರ್ನಿ ಬಗ್ಗೆ ಮತ್ತು ಯಾವ ರೀತಿ ಈ ಕಂಪ್ನಿಯನ್ನು ಕಟ್ಟಿ ಬೆಳೆಸಿದ್ರಿ ಅನ್ನೋ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಶ್ವವಾಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.